ಬಿಲ್ಗಡೆ ಕರೆಕ್ಟ್ ಅಲ್ಲ. ಮಠಾಧೀಶರಾದ ಪರಮ ಪೂಜ್ಯ ಶ್ರೀ ಶ್ರೀ ಅಧ್ಯಾತ್ಮ ತೀರ್ಥ ಶ್ರೀಪಾದಂಗಳವರ ಆಜ್ಞಾನುಸಾರ ನಮ್ಮ ಶ್ರೀಮಠದಲ್ಲಿ ನಿನ್ನೆಯಿಂದ ಶ್ರೀಮದ್ ಮಹಾಭಾರತದ ವಿರಾಟ ಪರ್ವದ ಪ್ರವಚನ ಪ್ರಾರಂಭ ಆಗಿದೆ. ಇವತ್ತೊಂದಿನ ವಿರಾಟ ಪರ್ವದ ಪ್ರವಚನ ಇರ್ತದೆ. ನಾಳಿನಿಂದ ಮತ್ತೆ ಯಥಾ ಪ್ರಕಾರ ಶಾಂತಿ ಪರ್ವದ ಪ್ರವಚನ ಪ್ರಾರಂಭ ಆಗ್ತದೆ. ಈ ಪ್ರವಚನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಪರಮ ಪೂಜ್ಯ ವರದರಾಜಾಚಾರ್ಯ ಹನುಮಂತ ಅವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ಪ್ರವಚನಕಾರರಾಗಿ ಆಗಮಿಸಿದಂಥ ಪಂಡಿತ್ ಶ್ರೀಪಾದಾಚಾರ್ಯ ಹನುಮಂತ ಅವರಿಗೂ ಕೂಡ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ಸ್ವಾಗತವನ್ನು ಕೋರ್ತಾ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರಿ ಈಗ ಆಚಾರ್ಯ ಪ್ರವಚನವನ್ನು ಪ್ರಾರಂಭಿಸಬೇಕು ಅಂತ ಹೇಳಿ ಅವರಲ್ಲಿ ಕೇಳಬೇಕು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯಸ್ಯ ತ್ರೀಣ್ಯುದಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಬಟ್ ತದ್ದರ್ಶತಮಿತ್ಥಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ. ವಾಯೋ ರಾಮವಚೋನಯಂ ಪ್ರಥಮಕಂ ಪೃಕ್ಷೋ ದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಮೇತದಮುನಾ ಗ್ರಂಥಃ ಕೃತಃ ಕೇಶವೇ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಧೂತಾವದ್ಯೈರವಿದ್ಯಾ ವಿಘಟನಪಟುಭಿಃ ವಿದ್ವದಭ್ಯರ್ಥನೀಯೈಃ ವಾಚಃ ಪ್ರಾಚಾಂ ಪ್ರವಾಚಾಂ ಉಪಚಯಮಭಜನ್ ಯತ್ಕೃತಗ್ರಂಥಜಾಲೈಃ. ಸಂಖ್ಯಾವಂತೋ ಯಮಾಹುಃ ಮುಹುರಖಿಲಕಲಾಮೂರ್ತಿಮುದ್ವೇಲಕೀರ್ತಿಃ. ಧೀರ ಶ್ರೀರಾಘವೇಂದ್ರ ಸದಿಶತು ಸತತಂ ಭವ್ಯಮವ್ಯಾಹತನ್ನಃ. ಇಹಾಮುತ್ರ ಶುಭೇಚ್ಛಾತೆ ಯದಿ ಮಾನವ ಸಾದರಂ
ಅಮಾಯಯಾ ಸತ್ಯಬೋಧ ಪಾದಾಬ್ಜಂ ಭಜ ಸರ್ವದಾ. ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೇನ ಪಾಪಂ ಪ್ರಣಶ್ಯತಿ ವೃಕೋದರ ಕೀರ್ತನೇನ ಶತ್ರುರ್ವಿನಶ್ಯತಿ ಧನಂಜಯ ಕೀರ್ತನೇನ ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ. ಸರ್ವಜ್ಞ ಶಿರೋಮಣಿಗಳಾದ ವೇದವ್ಯಾಸ ದೇವರು ಮಹಾನುಭಾವರಾದ ಪಾಂಡವರ ಚರಿತ್ರೆಯನ್ನ ನಿರೂಪಿಸ್ತಾ ಇದ್ದಾರೆ. ಯಾವಾಗಲೂ ಕೂಡ ಧರ್ಮ ಮಾರ್ಗದಲ್ಲಿ ಆಸಕ್ತರಾದವರಿಗೆ ಪ್ರತಿಬಂಧಕಗಳು ಬಹಳ. ಯಾಕೆ ಅಂದರೆ ಬೇರೆ ಯಾವುದೇ ಒಂದು ಮಾರ್ಗವನ್ನು ಹಿಡಿದರೂ ಕೂಡ ಅಷ್ಟು ಪರೀಕ್ಷೆಯನ್ನು ಭಗವಂತ ಮಾಡೋದಿಲ್ಲ. ಆದರೆ ತನ್ನನ್ನು ಪಡೆಯಬೇಕು, ವಿಶಿಷ್ಟವಾದ ಬ್ರಹ್ಮಜ್ಞಾನವನ್ನು ಸಂಪಾದನೆ ಮಾಡಬೇಕು ಅನ್ನುವಂತಹ ವ್ಯಕ್ತಿಗಳಿಗೆ ಮಾತ್ರ ಬಹಳಷ್ಟು ಪರೀಕ್ಷೆಗಳು. ಯಾಕೆ ಅಂದರೆ ಒಮ್ಮೆ ಬ್ರಹ್ಮಜ್ಞಾನ ಬಂತು ಅಂದರೆ ಇನ್ನೊಮ್ಮೆ ಈ ಸಂಸಾರದ ಸಂಪರ್ಕವೇ ನಮಗಾಗೋದಿಲ್ಲ. ಈ ವಿಚಾರವನ್ನ ಪಾಂಡವರ ಕಥೆಯ ಮೂಲಕವಾಗಿ ಭಗವಂತ ತೋರಿಸ್ತಾ ಇದ್ದಾನೆ. ವಸ್ತುತಃ ಪಾಂಡವರಿಗೆ ಯಾವುದಕ್ಕೂ ಪ್ರತಿಬಂಧನ ಮಾಡುವ ಸಾಮರ್ಥ್ಯ ಯಾವ ಪಾಪಾಭಿಮಾನಿ ದೈತ್ಯರಿಗೂ ಇಲ್ಲ. ಆದರೂ ತಾವು ದುಃಖಿತರಾದವರಂತೆ ತೋರಿಸುತ್ತಾ ಹೇಗೆಲ್ಲ ದುಃಖ ಬಂದಾಗ, ಅಪಾಯಗಳು ಬಂದಾಗ ಪಾರಾಗಬೇಕು ಅನ್ನುವುದನ್ನ ತೋರಿಸಿಕೊಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ತಾವೇ ದ್ಯೂತದಲ್ಲಿ ಸೋತು ಒಪ್ಪಿಕೊಂಡಂತಹ ನಿಯಮದ ಪ್ರಕಾರವಾಗಿ ಅಜ್ಞಾತವಾಸದಲ್ಲಿ ದೀಕ್ಷಿತರಾಗಿರುವಂತಹ ಪಾಂಡವರು ಈಗ ವಿರಾಟ ನಗರವನ್ನು ಪ್ರವೇಶಿಸಬೇಕು ಎಂಬುವ ಇಚ್ಛೆಯನ್ನು ಮಾಡಿದ್ದಾರೆ. ತಮ್ಮ ಬಳಿಯೇನೇ ಇರತಕ್ಕಂತಹ ಎಲ್ಲ ಋಷಿಮುನಿಗಳಿಗೆ ವಾಪಸ್ಸು ಹೋಗಬೇಕು ಅಂತ ಪ್ರಾರ್ಥಿಸುತ್ತಾ ತಮ್ಮ ಹಿತಮಾತ್ರ ಉದ್ದೇಶವನ್ನು ಇಟ್ಟುಕೊಂಡು ತಮ್ಮ ಬಳಿ ಇರತಕ್ಕಂತಹ ಧೌಮ್ಯಾಚಾರ್ಯರನ್ನು ಕೂಡ ನೀವು ಹೊರಡಿ ಅಂತ ಹೇಳಿದ್ದಾರೆ. ಅವರು ರಾಜ್ಯದಲ್ಲಿ ರಾಜನಿಗೆ ಅಧೀನರಾಗಿ ಹೇಗೆ ವರ್ತಿಸಬೇಕು ಅನ್ನುವುದನ್ನು ಉಪದೇಶಿಸಿ ತಾವು ಕೂಡ ತಮ್ಮ ಆಶ್ರಮಕ್ಕೆ ತೆರಳಿದ್ದಾರೆ. ಇದಾದ ಮೇಲೆ ವಿರಾಟ ನಗರವನ್ನು ಪ್ರವೇಶಿಸಬೇಕು. 6 ಜನ ಕಾಲ್ನಡಿಗೆಯಿಂದ ವಿರಾಟ ನಗರವನ್ನ ಪ್ರವೇಶ ಮಾಡ್ತಾ ಇದ್ದಾರೆ. ದ್ರೌಪದಿ ದೇವಿಯವರನ್ನ ಅರ್ಜುನ ತಾನು ಎತ್ತಿಕೊಂಡು ಬಂದಿದ್ದಾನೆ. ಅಲ್ಲಿ ಬಂದ ಮೇಲೆ ತಮ್ಮ ಎಲ್ಲ ವಿಧವಾಗಿರುವ ಆಯುಧಗಳನ್ನ ಒಂದು ಸ್ಮಶಾನದ ಬಳಿ ಇರತಕ್ಕಂತಹ ಶಮಿ ವೃಕ್ಷದ ಮೇಲೆ ಕಟ್ಟಿ ಯಾರಿಗೂ ಕೂಡ ಇದರ ಹತ್ತಿರಕ್ಕೂ ಕೂಡ ಬಂದಿರಲಿಕ್ಕೆ ಆಗಿರಬಾರದು ಅಂತ ಎಲ್ಲ ದೇವತೆಗಳನ್ನ ಪ್ರಾರ್ಥನೆ ಮಾಡಿದ್ದಾನೆ ಧರ್ಮರಾಜ. ವಿಶೇಷವಾಗಿ ತಾವು ಎಲ್ಲರಿಗೂ ಕೂಡ ಅಜ್ಞಾನವನ್ನು ಪ್ರಚೋದಿಸುವಂತಹ ಜಗನ್ಮಾತೆಯಾದ ತಮಗೆ ವಿಶೇಷವಾಗಿ ಬಳಗ ಆಗಿರುವಂತಹ ದುರ್ಗಾದೇವಿಯ ಸ್ತೋತ್ರವನ್ನ ಯುಧಿಷ್ಠಿರ ಮಾಡ್ತಾನೆ. ಬಹಳ ಪ್ರಸಿದ್ಧವಾಗಿರುವಂತಹ 2 ದುರ್ಗಾ ಸ್ತೋತ್ರ ಮಹಾಭಾರತದಲ್ಲಿ ಬರುತ್ತದೆ. ಒಂದು ಇಲ್ಲಿ ವಿರಾಟ ಪರ್ವದಲ್ಲಿ ಧರ್ಮರಾಜ ಮಾಡಿರುವಂತಹ ಒಂದು ದುರ್ಗಾ ಸ್ತೋತ್ರ, ಮತ್ತೊಂದು ಭೀಷ್ಮ ಪರ್ವದ ಆದಿಯಲ್ಲಿ ಯುದ್ಧಕ್ಕಿಂತಲೂ ಪೂರ್ವದಲ್ಲಿ ಜಯಕ್ಕೋಸ್ಕರ ಅಂತ ಕೃಷ್ಣ ಪರಮಾತ್ಮನೇ ಆದೇಶವನ್ನ ಮಾಡಿ ಅರ್ಜುನನ ಮುಖಾಂತರವಾಗಿ ದುರ್ಗಾ ಸ್ತೋತ್ರವನ್ನ ಮಾಡಿಸ್ತಾನೆ. ಆ ವಿಷಯವನ್ನು ನಾವು ಕೇಳಿದ್ದೇವೆ. ಈಗ ದುರ್ಗಾದೇವಿಯವರನ್ನ ವಿಶಿಷ್ಟವಾದ ಸ್ತೋತ್ರವನ್ನ ಮಾಡ್ತಾ ಇದ್ದಾನೆ. ಯಶೋಧ ಗರ್ಭ ಸಂಭೂತಾಂ ನಾರಾಯಣ ವರಪ್ರಿಯಾಂ ನಂದಗೋಪಕುಲೇ ಜಾತಾಂ ಮಂಗಲ್ಯಾಂ ಕುಲವರ್ಧಿನಿ. ವಿಶೇಷವಾಗಿ ತಮಗೆ ಬಹಳ ಹತ್ತಿರದ್ದು ಈ ದುರ್ಗಾವತಾರ. ಸುಮಾರು 65-66 ವರ್ಷಗಳ ಹಿಂದೆ ದುರ್ಗಾದೇವಿ ಅವತಾರ ಆಗಿತ್ತು.
ಕೃಷ್ಣ ಪರಮಾತ್ಮನ ತಂಗಿ ಅಲ್ವಾ. ಕೃಷ್ಣ ಪರಮಾತ್ಮ ಹುಟ್ಟಿ ಒಂದು ಮುಹೂರ್ತದ ಒಳಗೇನೆ ದುರ್ಗಾದೇವಿ ಅವತಾರ ಆಗಿದೆ. ಕೃಷ್ಣಾಷ್ಟಮಿ, ದುರ್ಗಾ ನವಮಿ ಎಲ್ಲ ಪಕ್ಕ ಪಕ್ಕಕ್ಕೆ. ಆ ದುರ್ಗಾದೇವಿಯನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಯಶೋದೆಯ ಮಗಳಾಗಿ ದುರ್ಗೆ ಅವತಾರವನ್ನ ಮಾಡಿದ್ದಾಳೆ. ಮಂಗಲ್ಯಾಂ ಕುಲವರ್ಧಿನೀಂ, ಎಲ್ಲರಿಗೂ ಕೂಡ ಮಾಂಗಲ್ಯವನ್ನ ಉಂಟು ಮಾಡಂಥವಳು. ಕುಲವರ್ಧಿನೀಂ, ವಿಶೇಷವಾಗಿ ಜನರಿಗೆ ಸಂತಾನವನ್ನು ನೀಡ್ತಾ ಅವರ ಕುಲವನ್ನ ಮುನ್ನಡೆಸ್ತಾ ಇದ್ದಾಳೆ. ಅಂತಹ ದುರ್ಗಾದೇವಿಯವರು ಕಂಸ ವಿದ್ರಾವಣಕರೀಂ ಅಸುರಾಣಾಂ ಕ್ಷಯಂಕರೀಂ ಶಿಲಾತಟ ವಿನಿಕ್ಷಿಪ್ತಾಂ ಆಕಾಶಂ ಪ್ರತಿಗಾಮಿನೀಂ. ಕಥೆಯನ್ನು ನೆನಪಿಸ್ಕೊಳ್ತಾನೆ ಧರ್ಮರಾಜ. ಯಶೋಧಾದೇವಿಯವರನ್ನ ತಾನು ಅಲ್ಲಿ ನಂದಗೋಪುರದಲ್ಲಿ, ಅದರಲ್ಲೂ ವಿಶೇಷವಾಗಿ ಒಂದು ವಸ್ತ್ರಗೃಹದಲ್ಲಿ ಅವಳಿರ್ತಾಳೆ ಯಶೋಧ. ಆ ವಸ್ತ್ರಗೃಹದಲ್ಲಿಯೇನೆ ಯಮುನಾ ನದಿಯ ದಂಡೆಯ ಮೇಲೆ ಅವಳು ದುರ್ಗಾದೇವಿಯನ್ನ ಪ್ರಸವ ಮಾಡಿರ್ತಾಳೆ. ಇತ್ತ ದೇವಕಿ ದೇವಿ ಕಾರಾಗೃಹದಲ್ಲಿ ಕೃಷ್ಣ ಪರಮಾತ್ಮನನ್ನ ಪ್ರಸವಿಸಿದ ಮೇಲೆ ತಾನು ಕರೆದುಕೊಂಡು ಹೋಗಿ ವಸುದೇವ ಕೂಸನ್ನ ಅದಲು ಬದು ಮಾಡಿ ದುರ್ಗೆಯನ್ನು ತಗೊಂಡು ಬರ್ತಾನಲ್ಲ, ಆಗ ಗೊತ್ತಾಯಿತು 8ನೇ ಶಿಶು ಹುಟ್ಟಿದೆ, ನನ್ನನ್ನ ಕೊಲ್ಲತಕ್ಕಂತಹ ಕೂಸಿದು ಅಂತ ಕಂಸನಿಗೆ ಭಯವನ್ನ ಉತ್ಪಾದನೆ ಮಾಡಿದಂಥವಳು ದುರ್ಗಾ. ಬಂದಾತ ಬಂದೇನ್ ಮಾಡಿದ, 8ನೇ ಶಿಶುವಿನಿಂದ ನನಗೆ ಮರಣಿದೆ, ಅದು ಸ್ತ್ರೀನೋ ಪುರುಷನೋ ತಗೊಂಡೇನ್ ಮಾಡ್ಲಿ, ಮೊದಲೇ ದುಷ್ಟ. ಆದ್ದರಿಂದ ಈ ಶಿಶುವನ್ನು ಕೂಡ ಕಲ್ಲು ಬಂಡೆಯ ಮೇಲೆ ಬಟ್ಟೆಯನ್ನ ಒಗೆದಾಗೆ ಒಗೆದು ಬಿಟ್ಟು ಕೊಂದು ಹಾಕ್ಬಿಡಬೇಕು ಅಂತ ಬಂದ. ಆಗ ಆಕಾಶಂ ಪ್ರತಿಗಾಮಿನಿ, ಚಂದನೆ ಅವನ ಕೈಯಿಂದ ಹಾರಿ ಅಷ್ಟಭುಜವನ್ನ ತೋರಿಸ್ತಾ ದುರ್ಗಾದೇವಿ ಅವನನ್ನ ಹೆದರಿಸ್ತಾಳೆ. ಒಂದ್ ರೀತಿ ಹೇಳಬೇಕು ಅಂದ್ರೆ ಕೃಷ್ಣ ಪರಮಾತ್ಮನ ಅವತಾರ ಆದಾಗ ಕಂಸನಿಗೆ ಭಯ ಆಗಿರ್ಲಿಲ್ಲ. ಈ ದುರ್ಗಾದೇವಿ ಅವತಾರ ಆದ್ಮೇಲೆ ಭಯ ಆಯಿತು. ಯಾಕೆಂದ್ರೆ ದುರ್ಗೆನೆ ಹೇಳಿದ್ದು, ನಿನ್ನನ್ನು ಕೊಲ್ಲುವಂತಹ ಶಿಶು ಆಗಲೇ ಹುಟ್ಟುಬಿಟ್ಟಿದೆ ಅಪ್ಪ, ನನ್ನನ್ನು ಕೊಂದೇನ್ ಮಾಡ್ತೀಯ ಮೂರ್ಖ ಅಂತ ಬೈದಿರ್ತಾಳೆ. ಅಲ್ಲಿಂದ ಪ್ರಾರಂಭ ಅವನಿಗೆ ಭಯ. ವಾಸುದೇವಸ್ಯ ಭಗಿನೀಂ ದಿವ್ಯಮಾಲ್ಯ ವಿಭೂಷಿತಾಂ, ಕೃಷ್ಣ ಪರಮಾತ್ಮನ ತಂಗಿಯಾಗಿ ಅವತಾರವನ್ನು ಮಾಡಿದ್ದಾಳೆ. ನಮೋಸ್ತು ವರದೆ ಕೃಷ್ಣೆ ಕುಮಾರಿ ಬ್ರಹ್ಮಚಾರಿಣಿ ಬಾಲಾರ್ಕ ಸದೃಶಾಕಾರ್ಯ ಪೂರ್ಣಚಂದ್ರ ನಿಭಾನನೆ. ದುರ್ಗಾ ತಾನು ವಸ್ತುತಃ ಲಕ್ಷ್ಮಿಯ ಅವತಾರಳಾದರೂ ಕೂಡ, ಪರಮಾತ್ಮನ ಮಡದಿಯಂತಾದರೂ ಕೂಡ ದೇವತೆಗಳಿಗೆ ಪರಮಾತ್ಮನನ್ನ ಸೇವೆ ಮಾಡೋದು ಬಹಳ ಸೇರ್ತದೆ ಅಂತಾದ್ದರಿಂದ ಆ ಪರಮಾತ್ಮನ ತಂಗಿಯಾಗಿ, ಕೃಷ್ಣ ಪರಮಾತ್ಮನ ತಂಗಿಯಾಗಿ ಇಲ್ಲಿ ಹೆಂಡತಿಯೇ ಅವತಾರವನ್ನು ಮಾಡಿದ್ದಾಳೆ. ಆದ್ರಿಂದ ಯಾರು ದುರ್ಗೆಯನ್ನು ಪಾರ್ವತಿ ಅಂತ ತಿಳಿದುಕೊಳ್ಳಿಕ್ಕೆ ಹೋಗಬಾರದು. ಸಾಕ್ಷಾನ್ ಮಹಾಲಕ್ಷ್ಮಿಯ ಅವತಾರ ಅವಳು. ಚತುರ್ಭುಜೆ ಚತುರ್ವಕ್ತ್ರೆ, 4 ಭುಜಗಳನ್ನು ಪಡೆದವಳು, 4 ಮುಖ ದುರ್ಗಾದೇವಿಗೆ ಇದೆ ಅಂತ ಅವಳನ್ನು ಸ್ತೋತ್ರ ಮಾಡಿ ಹೇಳ್ತಾ ಇದ್ದಾನೆ. ಸೋಹಂ ರಾಜ್ಯಾತ್ ಪರಿಭ್ರಷ್ಟ ಶರಣಂ ತ್ವಾಂ ಪ್ರಪನ್ನವಾನ್, ನಾನು ರಾಜ್ಯಭ್ರಷ್ಟನಾಗಿ ನಿನ್ನ ಶರಣು ಬಂದಿದ್ದೇನೆ, ನನ್ನನ್ನು ಯಾವಾಗಲೂ ಕೂಡ ಕಾಪಾಡಬೇಕು ಅಂತ ಯುಧಿಷ್ಠಿರ ಪ್ರಾರ್ಥನೆಯನ್ನ ಮಾಡಿದ. ಆಗ ದುರ್ಗಾದೇವಿಯವರು ಪ್ರಸನ್ನರಾಗಿ ಅವನಿಗೆ ದರ್ಶನವನ್ನು ಕೊಡ್ತಾ ಇದ್ದಾರೆ. ನೋಡು, ನನ್ನ ಸ್ತೋತ್ರವನ್ನ ಮಾಡಿದ್ದಕ್ಕೆ ನಾನು ಬಹಳ ಪ್ರಸನ್ನನಾಗಿದ್ದೇನೆ. ರಾಜ್ಯಂ ನಿಷ್ಕಂಟಕಂ ಕೃತ್ವ ಭೋಕ್ಷಸೆ ಮೇದಿನೀಂ ಪುನಃ, ನನ್ನ ಅನುಗ್ರಹದಿಂದ ಮತ್ತೆ ನಿನಗೆ ರಾಜ್ಯ ಬರೋದಿದೆ. ಈ ಭೂಮಿಯನ್ನ ಅನಾಯಾಸವಾಗಿ ನೀನು ರಾಜನಾಗಿ ಆಳ್ತಾ ಇದ್ದೀಯಾ ಅಂತ ಅವಳು ಆಶೀರ್ವಾದವನ್ನು ಮಾಡಿದ್ದಾಳೆ. ಮತ್ಪ್ರಸಾದಾಚ್ಯತೆ ಸೌಖ್ಯಂ ಆರೋಗ್ಯಂಚ ಭವಿಷ್ಯತಿ, ನನ್ನ ಪ್ರಸಾದದಿಂದ ಉತ್ತಮವಾಗಿರುವ ಆರೋಗ್ಯ ನಿನಗೆ ದೊರಕಿ ಬರ್ತದೆ ಹೇಳ್ತಾ ಇದ್ದಾಳೆ. ಈ ಸ್ತೋತ್ರವನ್ನ, ಯುಧಿಷ್ಠಿರ ಮಾಡಿರುವ ಸ್ತೋತ್ರವನ್ನ ಪ್ರವಾಸ ಮಾಡೋ ಕಾಲಕ್ಕೆ ನಗರದಲ್ಲಿ ಇದ್ದಾಗ, ನೀವು ಎಂತಹ ಸಂಗ್ರಾಮದಲ್ಲಿ ಯುದ್ಧ ಪ್ರಸಂಗದಲ್ಲಿ ಇದ್ದರೂ ಕೂಡ, ಅಟವ್ಯಾಂ ಕಾಡಿನಲ್ಲಿ ಸಂಚಾರ ಮಾಡೋ ಕಾಲಕ್ಕೆ, ನೀರಿನಲ್ಲಿ ಮುಳುಗೋ ಕಾಲಕ್ಕೆ, ಎಂತಹ ದುಃಸ್ಥಿತಿ ಇದ್ರೂ ಕೂಡ ಈ ಮಂತ್ರವನ್ನ, ಈ ಸ್ತೋತ್ರವನ್ನ ಉಚ್ಚರಿಸಿ ದುರ್ಗಾದೇವಿಯವರ ಪ್ರಸಾದವನ್ನ ಪಡೆದ್ರೆ
ನತೇಷಾಂ ದುರ್ಲಭಂ ಕಿಂಚಿದ್ ಅಸ್ಮಿನ್ ಲೋಕೆ ಭವಿಷ್ಯತಿ. ಈ ಲೋಕದಲ್ಲಿ ಅವರಿಗೆ ದುರ್ಲಭವಾದದ್ದು ಯಾವುದೂ ಇಲ್ಲ, ನನ್ನ ಅನುಗ್ರಹದಿಂದ ಎಲ್ಲವೂ ಅವರಿಗೆ ಪ್ರಾಪ್ತವಾಗ್ತದೆ ಅಂತ ಹೇಳ್ತಾ ಇದ್ದಾಳೆ. ನೋಡಪ್ಪ, ವಿಶೇಷವಾಗಿ ನಿಮಗೆ ಈಗ ಬೇಕಾಗಿರುವಂತಹ ಫಲ, ನಿಮ್ಮನ್ನ ಯಾರೂ ಪತ್ತೆ ಹಚ್ಚಬಾರದು, ನಿಮ್ಮ ಬಗ್ಗೆ ಯಾರಿಗೂ ಗೊತ್ತಾಗಬಾರದು. ಆದ್ದರಿಂದ ಅದನ್ನೇ ನಾನು ಅನುಗ್ರಹಿಸ್ತೀನಿ. ಮತ್ಪ್ರಸಾದಾಚ್ಚ ವಹ ಸರ್ವಾನ್ ವಿರಾಟ ನಗರೇ ಸ್ಥಿತಾನ್ ನ ಪ್ರಾಜ್ಞಸ್ಯಂತಿ ಗುರವೋ ನರಾವ ತನ್ನಿವಾಸಿನಃ. ಕೌರವರಿಗೂ ಗೊತ್ತಾಗೋದಿಲ್ಲ, ವಿರಾಟ ನಗರದ ಊರಿನಲ್ಲಿ ಇರತಕ್ಕಂತಹ ಯಾರಿಗೂ ಕೂಡ ನೀವು ಪಾಂಡವರು ಅಂತ ಅಜ್ಞಾತವಾಸದ ಕಾಲ ಪೂರ್ವದಲ್ಲಿ ಗೊತ್ತಾಗೋದಿಲ್ಲ ಅಂತ ಅನುಗ್ರಹವನ್ನು ಮಾಡಿದ್ದಾಳೆ. ಹೀಗೆ ದುರ್ಗಾದೇವಿಯವರ ಸ್ತೋತ್ರವನ್ನು ಮಾಡಿ ಅವಳ ಪ್ರಸಾದವನ್ನು ಪಡೆದು ನಂತರದಲ್ಲಿ ಇವರು ವಿಚಾರ ಮಾಡಿಕೊಂಡ್ರು, ಅಲ್ಲ ಈಗ ವಿರಾಟ ನಗರದಲ್ಲಿ ಇರೋ ಕಾಲಕ್ಕೆ ಇವರೆಲ್ಲರೂ ಕೂಡ ಮಾತಾಡ್ಕೊಂಡ್ರು, ಇವ ಕಂಕ ಅಂತ ಆಗ್ತಾನೆ, ಇವ ಬಲ್ಲವ ಅಂತ ಆಗ್ತಾನೆ, ಬೃಹನ್ನಳ ಆಯಿತು, ದಾಮಗ್ರಂಥಿ, ತಂತ್ರಿಪಾಲ, ಸೈರಂಧ, ಇವೆಲ್ಲ ನಿಜ. ಆದ್ರೆ ಇವರು 6 ಮಂದಿನೂ ಒಬ್ಬೊಬ್ಬರಿಗೆ ಗೊತ್ತಾಗ್ಲಾರಂಥವ್ರು ಅಂತ ಆಗ್ಬೇಕಲ್ಲ. ಒಮ್ಮೆ ನೀವು 6 ಮಂದಿ ಬಂದ್ಬಿಟ್ರೆ ಯಾಕೆ ಇವರು ಪಾಂಡವರು ಹಾಗೂ ದ್ರೌಪದಿನೇ ಆಗಿರಬಾರ್ದು? ಅದಕ್ಕೆ ಒಬ್ಬೊಬ್ಬರಾಗೆ ಹೋಗ್ಬೇಕು. ಸರಿ, ಒಬ್ಬೊಬ್ಬರಾಗಿ ಹೋದ್ರೂ ಕೂಡ ಏನೋ ಆಪತ್ತು ಬಂತಪ್ಪ, ಆ ಆಪತ್ತಿನಲ್ಲಿ ಒಬ್ರು ಇನ್ನೊಬ್ಬರನ್ನು ಕರಿಬೇಕು ಅಂತ ಬಂದ್ರೆ ಭೀಮಾ ಬಾರೋ ಅಂತ ಕರೀಲಿಕ್ಕೆ ಬರ್ತದ? ಬರಲ್ವಲ್ಲ. ಆದ್ರಿಂದ ಏನ್ ಮಾಡ್ತಾರೆ ಅಂದ್ರೆ 5 ಜನ ಒಂದೊಂದು ನಾಮಗಳನ್ನ ಇಟ್ಕೊಳ್ತಾರೆ. ಜಯ ಅಂತ ಧರ್ಮರಾಜನ ಹೆಸರು, ಜಯೇಶ ಅಥವಾ ಜಯಂತ ಅನ್ನೋದು ಭೀಮಸೇನ ದೇವರ ಹೆಸರು, ವಿಜಯ ಅಂತೂ ಅರ್ಜುನನಿಗೆ ಪ್ರಸಿದ್ಧವಾದ ನಾಮ, ಇಲ್ಲೂ ಅದೇ ಇಟ್ಕೊಂಡಿದ್ದಾರೆ. ಜಯತ್ಸೇನ ನಕುಲನ ಹೆಸರು, ಜಯದ್ಬಲ ಸಹದೇವನ ಹೆಸರು. ಹೀಗೆ ಏನಾದರೂ ಸಮಸ್ಯೆ ಆದರೆ ಈ ನಾಮದಿಂದ ವ್ಯವಹರಿಸೋದು. ಅತಶ್ಚನ್ನಾನಿ ನಾಮಾನಿ ಚಕಾರ ಏಷಾಂ ಯುಧಿಷ್ಠಿರ. ಧರ್ಮರಾಜ ಅವರಿಗೆಲ್ಲ ನಾಮಕರಣ ಮಾಡಿದ. ಮತ್ತೆ ಮೊದಲನೇ ಮಗ ಎಂತಿರ್ತಾನಲ್ಲ, ಆತ ತಮ್ಮಂದ್ರಿಗೆ ಅಪ್ಪನ ಸ್ಥಾನದಲ್ಲಿರ್ತಾನೆ, ಮತ್ತು ಅಪ್ಪನೇ ಹೆಸರಿಡೋದಲ್ಲ. ಆದ್ದರಿಂದ ಧರ್ಮರಾಜ ಇವರೆಲ್ಲರಿಗೂ ನಾಮಕರಣವನ್ನು ಮಾಡಿದ, ತಾನೂ ಹೆಸರಿಟ್ಟುಕೊಂಡ. ಈಗ ಮುಂದೆ ಒಬ್ಬೊಬ್ಬರಾಗೆ ಸಭೆಯನ್ನ ಪ್ರವೇಶ ಮಾಡಿ ರಾಜನ ಮುಂದೆ ತಾವು ಯಾರು ಅಂತ ಹೇಳಬೇಕಲ್ಲ. ಯಾರೋ ಹೊಸೊಬ್ರು ಬಂದ್ರೆ ಈಗಿನ ಕಾಲಕ್ಕೆ ಪತ್ತೆ ಹಚ್ಚಲಿಕ್ಕೆ ಎಷ್ಟೇ ಇದ್ರೂ ಕೂಡ ಸಂಶಯ ಅಂತೂ ಬಂದೇ ಬರ್ತದೆ, ಇವ್ರು ಯಾರೋ ಹೊಸೊಬ್ರು ಬಂದಾರಪ್ಪ ನಮ್ಮೂರಿಗೆ ಅಂತ. ಆಗಿನ ಕಾಲದಲ್ಲಂತೂ ಗೊತ್ತಾದ್ರೆ ಹೆಂಗಾಗಬೇಕು. ಅದಕ್ಕೆ ಒಬ್ಬೊಬ್ಬರಾಗಿಯೇ ತಾವು ರಾಜನ ಮುಂದೆ ತಾವು ಯಾರು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಪ್ರವೇಶವನ್ನ ಮಾಡಿದ ಮೊದಲಿಗೆ ಧರ್ಮರಾಜ, ಒಬ್ಬೊಬ್ಬರಾಗೆ ಬರೋಣಪ್ಪ ಅಂತ. ಅಲ್ಲ, ಇವರು ಸನ್ಯಾಸಿಗಳಾದ್ರು, ಇವ ಅಡಿಗೆ ಭಟ್ಟ, ಇವೆಲ್ಲ ಬಟ್ಟೆ ಎಲ್ಲಿ ತಗೊಂಡು ಬಂದ್ರು, ಈ ರೂಪ ಎಲ್ಲ ಎಲ್ಲಿಂದ ಬಂತು ಅಂತ ನಾವು ಹೇಳಿದ್ದೀವಲ್ಲ. ಯಮಧರ್ಮರಾಜನೇ ಅವರಿಗೆ ವರ ಕೊಟ್ಟಿರ್ತಾನೆ, ಯಾವ ರೂಪ ಬೇಕೋ ಅದನ್ನು ನೀವು ಅನ್ಕೊಂಡ್ರೆ ಸಾಕು ಬಂದ್ಬಿಡ್ತದೆ ಅಂತ. ಆದ್ರಿಂದ ಧರ್ಮರಾಜನ ಆಶೀರ್ವಾದವೂ ಇದೆ, ದುರ್ಗಾದೇವಿ ಅನುಗ್ರಹವೂ ಇದೆ. ಸ್ವತಃ ತಾವು ಯಾವುದಾದ್ರೂ ರೂಪವನ್ನು ತೆಗೆದುಕೊಳ್ಳುವ ಸಮರ್ಥರಾದ ದೇವತೆಗಳು. ಆದ್ದರಿಂದ ರೂಪವನ್ನು ಸ್ವೀಕಾರ ಮಾಡಿಕೊಂಡು ಕಮಂಡಲವನ್ನ ಹಿಡಿದುಕೊಂಡು ಶಿಖಿ ಎಲ್ಲ ಉತ್ತಮವಾದ ಶಿಖೆಯನ್ನು ಬಿಟ್ಟುಕೊಂಡು ಪವಿತ್ರಪಾಣಿ ದದೃಶೇ, ಪವಿತ್ರಪಾಣಿಯಾಗಿ ಯುಧಿಷ್ಠಿರ ಹೋಗ್ತಾ ಇದ್ದಾನೆ. ನೋಡಿದ್ರು ಏನ್ ಬಟ್ಟೆ ಉಟ್ಕೊಂಡಿದ್ದಾನೆ ನೋಡ್ರಿ. ವಿರಾಟ ರಾಜ ಅವನೇನು ಕಡಿಮೆ ಅಲ್ಲ, ಹಾಹಾ ಅನ್ನೋ ಗಂಧರ್ವನ ಅವತಾರ ವಿರಾಟ, ಏನ್ ಕಮ್ಮಿ ಅಲ್ಲ ಅವನು. ನೋಡ್ತಾ ಇದ್ದಾನೆ, ಬೃಹಸ್ಪತಿ ಶಕ್ರಮಿವ ತ್ರಿವಿಷ್ಟಪೆ. ಸ್ವತಃ ವಿರಾಟನೂ ಕೂಡ ಬಹಳ ದೊಡ್ಡವನೇನೆ. ಇತ್ತ ಬರ್ತಾ ಇರುವ ಧರ್ಮರಾಜನು ತುಂಬಾ ತೇಜಸ್ವಿ. ವಿರಾಟ ಊಹೆ ಮಾಡಲಿಕ್ಕೆ ಶುರು ಮಾಡಿದ. ಕೋವಾ ವಿಜಾನಾತಿ ಪುರಾಸ್ಯ ದರ್ಶನಂ ಯುವಾ ಸಭಾಂ ಯೋಯಮುಪೈತಿ ಮಾಮಿಕಾಂ ರೂಪೇಣ ಸಾರೇಣ ವಿರಾಜಯನ್ ಮಹೀಂ ಶ್ರಿಯಾಹ್ಯಯಂ ವೈಶ್ರವಣೋ ದ್ವಿಜೋ ಯಥಾ. ಯಾರಪ್ಪ ಇವನು, ನಿಮಗೆ ಯಾರಾದ್ರೂ ಗೊತ್ತಾ ಅಂತ ತನ್ನ ಸಭಿಕರಲ್ಲಿ ಕೇಳ್ತಾನೆ. ಜರಾಸಂಧನನ್ನ ಸಂಹಾರ ಮಾಡಲಿಕ್ಕೆ ಅಂತ ಹೋಗಿರ್ತಾರಲ್ಲ,
ಆವಾಗಲೇನೆ ಅರ್ಜುನನಿಗೆ 55 ವರ್ಷ ಆಗಿರ್ತದೆ, ಧರ್ಮರಾಜನಿಗೆ 57. ಅರ್ಜುನನಿಗಿಂತ 1 ವರ್ಷ ದೊಡ್ಡವ ಭೀಮ, ಭೀಮನ್ಗಿಂತ 1 ವರ್ಷ ದೊಡ್ಡವ ಧರ್ಮರಾಜ. 57 ವರ್ಷ. 57 ವರ್ಷ ಆದಮೇಲೆ 1 ವರ್ಷ ರಾಜಸೂಯ ಯಾಗಕ್ಕೆ ಬೇಕಾಗಿರುವಂತಹ ಎಲ್ಲ ಧನ ಸಂಗ್ರಹಕ್ಕೆ ಅಂತ ಕಳೆದಿರ್ತಾರೆ. ಅದಾದ ಮೇಲೆ ಎಲ್ಲ ಸಭೆ ಆಗಿದ್ದು, ರಾಜಸೂಯ ಯಾಗ ಮಾಡಿದ್ದು, ಆಮೇಲೆ 12 ವರ್ಷ ಸೇರಿಸ್ಕೊಳ್ರಿ, ಸುಮಾರು 68, 69 ವಯಸ್ಸಾಗಿ ಹೋಗಿದೆ. ಯುಧಿಷ್ಠಿರ ಯುವಕನಂತೆ ಕಾಣಿಸ್ತಿದ್ದಾನೆ. ಇದು ದೇವತೆಗಳಲ್ಲಿ ಇರುವಂತಹ ರೂಪದ ಮಹತ್ವ. ಇದು ತಾವು ಎಷ್ಟೇ ವಯಸ್ಕರು ಅಂತಾದ್ರೂ, ಹಾಗೇನು ವೃದ್ಧ ವೇಷ ದೇವತೆಗಳಿಗೆ ಬರೋದಿಲ್ಲ ಅಂತೇನಿಲ್ಲ, ಅವ್ರು ಬೇಕಿರೋ ಸ್ವೀಕಾರ ಮಾಡ್ತಾರೆ. ಆದರೆ ಇಲ್ಲಿ ಎದುರಿಗೆ ಕಾಣಿಸ್ತಾ ಇರುವಂತಹ ಧರ್ಮರಾಜ ಯುವಕನಂತೆ. ತಾವು ಬ್ರಾಹ್ಮಣ ವೇಷಧಾರಿಗಳಾಗಿ ಏಕಚಕ್ರ ನಗರದಲ್ಲಿ ವಾಸ ಮಾಡೋ ಕಾಲಕ್ಕೆ ಎಷ್ಟು ವಯಸ್ಸಿತ್ತು? 29 ವಯಸ್ಸಿಷ್ಟಂತೆ ಧರ್ಮರಾಜನಿಗೆ, 29 ಆಗ ಹೇಗೆ ಕಾಣಿಸ್ಬೇಕೋ ಅಷ್ಟೇ ಉತ್ಕೃಷ್ಟವಾಗಿರುವಂತಹ ಯೌವನ ಕಾಣಿಸ್ತಾ ಇದೆ. ಆದರೆ ಸ್ವಾಮಿಗಳ ತರಹ ಕಾಣಿಸ್ತಿದ್ದಾನೆ. ಹೋಗ್ಲಿ, ಸ್ವಾಮಿಗಳಂತಾದ್ರೂ ಕರೆಯೋಣ ಅಂದ್ರೆ ನದೃಶ್ಯತೆ ಅಸ್ಯ ಅನುಚರೋನ ಕುಂಜರಃ. ಸ್ವಾಮಿಗಳು ಬರ್ತಾರೆ ಅಂದ್ರೆ ಹಿಂದೊಬ್ರು ಮುಂದೊಬ್ರು ಎಡಬಲ ಸೇವಾ ಸೇವಾ ಮಾಡೋರೆಲ್ಲ ಇರ್ತಾರಲ್ಲ, ಯಾರು ಬರವಲ್ರು, ಒಬ್ಬನೇ ಬರ್ಲಿಕ್ಕತ್ತಾನೆ, ಕಮಾಂಡನು ಹಿಡ್ಕೊಂಡಿದ್ದಾನೆ. ಅದರಿಂದ ಈತನ ನೋಡಿದ್ರೆ ಇವನು ಯಾವುದೋ ರಾಜನಾಗ್ಲಿಕ್ಕೆ ಯೋಗ್ಯನಾದವನು. ನೋಡ್ರಿ, ವಿರಾಟ ಬಹಳ ಬುದ್ಧಿವಂತ ಅವನು, ಖರೇನೆ ಅದೇನ್ ಮಾಡೋದು ಹೇಳೋಂಗಿಲ್ಲ, ಎಲ್ಲ ಊಹೆ ಮಾಡ್ಕೊಂಡ. ಹೇಳ್ತಾನೆ, ಸ ಸಾಗರಾಂತಾಂ ಅಯ ಮಧ್ಯಮೇದಿನೀಂ ಪ್ರಶಾಸಿತುಂ ಚಾರ್ಹತಿ ವಾಸವೋಪಮಃ. ಈತ ಇಡೀ ಸಮುದ್ರ ಪರ್ಯಂತವಾಗಿರುವ ಭೂಮಿಯನ್ನ ಆಳಲು ಯೋಗ್ಯನಾದಂತಹ ವ್ಯಕ್ತಿ ಅಂತ ನಾನು ಅನ್ಕೊಳ್ತೀನಿ. ಆದರೆ ಸನ್ಯಾಸಿ ವೇಷ ಹಾಕೊಂಡಿದ್ದಾನೆ. ಭಾಗವತದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಪ್ರಿಯವ್ರತ ಮಹಾರಾಜನ ಬಗ್ಗೆ ಹೇಳೋ ಕಾಲಕ್ಕೆ, ಅವನಿತರ ಪರಿಪಾಲನಾಯಾಮ್ನಾದ ಪ್ರವರ ಗುಣಗಣೈಕಾಂತ ಭಾಜನತಯ ಅಂತ. ಭೂಮಿಯನ್ನ ಆಳ್ಲಿಕ್ಕೆ ಅಂತ ರಾಜನಿಗೆ ಏನೇನೆಲ್ಲ ಗುಣಗಳಿರಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರಲ್ಲ, ಅದು ಎಲ್ಲದಕ್ಕೂ ಕೂಡ ಮುಖ್ಯ ಪಾತ್ರನಾಗಿದ್ದ ಪ್ರಿಯವ್ರತ ಮಹಾರಾಜ ಅಂತ. ಅವನಿಗಿಂತ ಬಹಳ ದೊಡ್ಡವರು ಇವರೆಲ್ಲ. ಅಂತಹ ಈ ಧರ್ಮರಾಜನ ಮುಖದಲ್ಲಿ, ಆ ಶರೀರದಲ್ಲಿರುವಂತಹ ತೇಜಸ್ಸನ್ನು ನೋಡಿ ವಿರಾಟ ರಾಜನಿಗೆ ಈತ ದೊಡ್ಡ ಕ್ಷತ್ರಿಯ, ರಾಜನಾಗ್ಲಿಕ್ಕೆ ಯೋಗ್ಯನಾದವನು. ಏನೋ ಎಂತೋ ಈಗಿನ ಕಾಲದಲ್ಲಿ ಏನೋ ಆಗ್ಲಿಕ್ಕತ್ತದಪ್ಪ ಅಂತ ಅನ್ಕೊಂಡ ಅವನು. ಬಂದಾಗ ವಿರಾಟ ರಾಜ ಅವನಿಗೆ ನಮಸ್ಕಾರವನ್ನು ಮಾಡಿದ. ನಮಸ್ಕಾರವನ್ನು ಮಾಡಿ, ಪ್ರಾಪ್ತ ಕುತಸ್ತ್ವಂ ಭಗವಾನ್ ಕಿಮಿಚ್ಛಸಿ, ಯಾಕೆ ಇಲ್ಲಿಗೆ ಬಂದಿರೋದು, ನಿಮಗೇನು ಬೇಕು ಹೇಳ್ರಿ ಅಂತ ವಿರಾಟ ರಾಜ ಹೇಳಿದ. ಆಗ ಧರ್ಮರಾಜ ತನ್ನ ಪರಿಚಯವನ್ನು ಮಾಡಿಕೊಡ್ತಾನೆ. ನೋಡು, ನಾವು ಸನ್ಯಾಸಿಗಳು, ಶ್ರುತಂ ಚ ಶೀಲಂಚ ಕುಲಂಚ ಕರ್ಮ ಚ ಶೃಣುಷ್ವ ಮೇ ಜನ್ಮ ಚ ದೇಶಮೇವ ಚ ಗುರುಪದೇಶಾತ್ ನಿಯಮಾಚ್ಚ ಮೇ ವ್ರತಂ ಕುಲಕ್ರಮಾರ್ಥಂ ಪಿತೃಭಿರ್ನಿಯೋಜಿತಂ. ನಮ್ಮ ಅಧ್ಯಯನ ಎಲ್ಲ ಬಹಳ ಚಲೋನಾಗೆ ಆಗ್ಯದ, ಗುರುಪದೇಶನು ಬಹಳ ಉತ್ತಮವಾಗಿ ಆಗಿರೋದು, ಕುಲವನ್ನು ನಡೆಸಬೇಕು ಅಂತ ನಾವು ಈ ತರಹ ಸಂಚಾರವನ್ನು ಮಾಡ್ತಾ ಇದ್ದೀವಿ. ದ್ವಿಜ, ನಾವು ದ್ವಿಜರು ಅಂತಂತಾನೆ. ಬ್ರಾಹ್ಮಣ ಅಂತ ಹೇಳಿದ್ರೇನೋ ಸಮಸ್ಯೆ ಆಗ್ತಿತ್ತು, ದ್ವಿಜ ಅಂತ ಹೇಳಿದ್ದಕ್ಕೆ ಕ್ಷತ್ರಿಯನೇ, ಸುಳ್ಳಂತೂ ಮಾತಾಡಿಲ್ಲ. ಯಾಕೆ ಕ್ಷತ್ರಿಯರು ದ್ವಿಜರೇ, ಅವರೂ ಸಂಸ್ಕಾರದಿಂದ ಹುಟ್ಟುತ್ತಾರೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಈ ಮೂರನ್ನೂ ಕೂಡ ದ್ವಿಜ ಅಂತ ಕರೀತಾರೆ. ದ್ವಿಜ ವ್ರತೇನಾಸ್ಮಿ ನಚ ಸ್ವತಃ ಪ್ರಭೋ. ನಾನು ಈ ನಿಯಮವನ್ನ ಮಾಡಿಕೊಂಡು ಬ್ರಾಹ್ಮಣ ಅಂತಂದ್ರೂ ಕೂಡಿಸ್ಲಿಕ್ಕೆ ಬರ್ತದೆ, ಏನು ಚಿಂತೆ ಇಲ್ಲ. ದ್ವಿಜ ನಾನು. ಸಂಮುಂಡಿತ ಪ್ರವ್ರಜಿತ ತ್ರಿದಂಡಭೃತ, ದಂಡವನ್ನು ಧಾರಣೆ ಮಾಡಿದ್ದೀನಿ. ನೋಡಪ್ಪ, ನಮ್ಮ ತಂದೆ ಯಾರು, ನಮ್ಮನ್ನು ಹುಟ್ಟಿಸಿದವರು ಯಾರು ಅಂದರೆ ಪಂಚಮಹಾಭೂತಗಳೇ ನಮ್ಮನ್ನು ಹುಟ್ಟಿಸಿರೋದು.
ಪಾಂಡುರಾಜ ಅಂತ ಹೇಳಲಿಕ್ಕೆ ಬರ್ತದ? ಬರೋದೇ ಇಲ್ವಲ್ಲ. ನನ್ನನ್ನ ಕಂಕ ಅಂತ ಕರೀತಾರೆ. ವ್ರತಿ ದ್ವಿಜಾತಿ ಸ್ವಕೃತೇನ ಕರ್ಮಣ. ಏನ್ ಮಾಡೋದು, ನಾನು ಸನ್ಯಾಸಿ ಆಗೋಕ್ಕಿಂತ ಮುಂಚೆ ದ್ಯೂತ ಆಡಿ ಎಲ್ಲ ಕಳ್ಕೊಂಡ್ಬಿಟ್ಟೆ, ಅದಕ್ಕೆ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಸನ್ಯಾಸವನ್ನು ಸ್ವೀಕಾರ ಮಾಡ್ಕೊಂಡು ಸಂಚಾರ ಮಾಡ್ತಾ ಇದ್ದೀನಪ್ಪ. ನನ್ನ ಗೆಳೆಯ ಇದ್ದಾನೆ ಧರ್ಮರಾಜ ಅಂತ, ನಾನು ಧರ್ಮರಾಜನ ಗೆಳೆಯ. ಗೃಹ ಪ್ರವೇಶೀಚ ಶರೀರಮೇವ. ಎಷ್ಟು ಅವನಿಗೆ ಗೆಳೆಯ ಅಂದ್ರೆ ಅವನ ಶರೀರದಲ್ಲಿ ನಾನೇ ಇರ್ತಿದ್ದೆ ಅನ್ನೋಷ್ಟು. ನಾವೆಲ್ಲ ಕೆಲವೊಬ್ಬರ ಹೇಳ್ಕೊಳ್ಳೋ ಕಾಲಕ್ಕೆ ಬಹಳ ಹೇಳ್ಕೊಂಡ್ಬಿಡ್ತಾರೆ, ನಾವು ನೀವು ಒಂದೇ ರೀ ಅಂತ. ಒಂದೇ ಹೆಂಗಾಗ್ತದೆ? ಏನಾದ್ರೂ ಕೂಡ ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ, ಇಬ್ರು ಇರ್ಲೇಬೇಕು. ಆದ್ರೂ ಎಷ್ಟು ಅಂತಂದ್ರೆ ಅಷ್ಟು ಸಖಿ ಇದೆ ಅಂತ ಧರ್ಮರಾಜ ಅಂತಾನೆ. ಈಗ ಕಂಕ ಹೇಳ್ತಾನೆ, ನಾನು ಧರ್ಮರಾಜ ಎಷ್ಟು ಗೆಳೆಯಂದ್ರು ಅಂದ್ರೆ ಅವನ ಶರೀರದಲ್ಲಿ ಎರಡು ಶರೀರ ಒಂದೇ ಆತ್ಮ ಅಂತಾರಲ್ಲ, ಹಂಗೆ ಖರೇನೆ ಅದ. ಯುಧಿಷ್ಠಿರ ಶರೀರದಲ್ಲಿ ಇವನೇ ಇರೋದಲ್ಲ. ರಾಜಾಸ್ಮಿತಸ್ಯ ಸ್ವಪುರೇ ಭವಂಪುರ. ಆತ ರಾಜನಾಗಿರುವ ಕಾಲಕ್ಕೆ ಅವನೂರೊಳಗೆ ನಾನು ಇದ್ದಿದ್ದು. ಏನ್ ಮಾಡೋದು, ಅವನು ಕೂಡ ಎಲ್ಲೋ ಹೋಗ್ಬಿಟ್ಟ, ನಾನು ಕೂಡ ದಿಕ್ಕು ತೋರಿಸಲಾರದೆ ಹಾಗೆ ಸಂಚಾರವನ್ನು ಮಾಡ್ತಾ ಇದ್ದೀನಿ. ನಮ್ದು ವೈಯಾಘ್ರಪಾದ ಗೋತ್ರ, ಭೀಷ್ಮಾಚಾರ ಗೋತ್ರನೇ ನಮ್ದು. ಈಗ ನೀವು ಇಂತಹ ಸಾತ್ವಿಕರಿಗೆ ಅವಕಾಶ ಕೊಡ್ತೀರಿ ಇರ್ಲಿಕ್ಕೆ ನಿಮ್ಮ ರಾಜ್ಯದಲ್ಲಿ, ಅದರಿಂದ ನಿಮ್ಮ ಊರಿಗೆ ಬಂದಿರೋದು ಅಂತ ಧರ್ಮರಾಜ ಎಲ್ಲ ತನ್ನ ಮಾತುಗಳನ್ನು ಹೇಳಿದ. ಮುಂದೆ ಹೇಳ್ತಾ ಇದ್ದಾನೆ, ವಿಶೇಷವಾಗಿ ನನಗೆ ಅಕ್ಷ ವಿದ್ಯೆ ಬಹಳ ಚೆನ್ನಾಗಿ ಬರ್ತದೆ. ಅಲ್ರಿ, ಅಕ್ಷ ವಿದ್ಯೆ ಚೆನ್ನಾಗಿ ಬರ್ತಿದ್ರೆ ಸೋತ ಯಾಕೆ ಅಂದ್ರೆ ಅವಾಗ ಬರ್ತಿರ್ಲಿಲ್ಲ. ವನವಾಸದಲ್ಲಿರೋ ಕಾಲಕ್ಕೆ ಮಾರ್ಕಂಡೇಯ ಋಷಿಗಳು ಬಂದು ಈತನಿಗೆ ಆ ಅಕ್ಷ ವಿದ್ಯೆಯ ಉಪದೇಶವನ್ನ ಮಾಡಿ ಹೋಗಿರ್ತಾರೆ. ಅದಕ್ಕೆ ಈಗ ತುಂಬಾ ಬುದ್ಧಿವಂತನಾಗಿದ್ದಾನೆ. ಬಹಳ ಶುದ್ಧವಾದ ವಿದ್ಯೆ ಅದು ಅಕ್ಷವಿದ್ಯೆ. ಅದನ್ನು ಜನ ಹೇಗಾದ್ರೂ ಬಳಸ್ಕೊಳ್ತಾರೆ. ಹೀಗೆ ಧರ್ಮರಾಜ ಒಳಗೆ ಪ್ರವೇಶವನ್ನು ಮಾಡಿದ. ಬರ್ರಿ ಅಂತ ಒಳಗೆ ಕೂಡಿಸ್ಕೊಂಡಿದ್ದಾನೆ. ಸ್ವಲ್ಪ ಹೊತ್ತಾದ ಮೇಲೆ ಭೀಮಸೇನ ಬಂದ. ಮಹಾಭಾರತದಲ್ಲಿ ಈ ವಿರಾಟ ಪರ್ವದಲ್ಲಿ ಒಬ್ಬೊಬ್ಬರ ಪ್ರವೇಶವನ್ನ ಹೇಳಲಿಕ್ಕೇನೆ ಬಹಳ ದೀರ್ಘವಾದ ಅಧ್ಯಾಯಗಳನ್ನ ನಿರೂಪಣೆ ಮಾಡಿದ್ದಾರೆ. ಭೀಮಸೇನ ಪ್ರವೇಶವನ್ನು ಮಾಡಿದಂತೆ. ಹೇಗೆ ಪ್ರವೇಶ ಮಾಡಿದ್ದು? ಮತ್ತೆ ಅಡಿಗೆಯವರು ಹೇಗಿರ್ತಾರೆ ಹಂಗೆ ಪ್ರವೇಶ ಮಾಡ್ಬೇಕಲ್ಲ. ಅಡಿಗೆಯವರು ಅಂತ ಗೊತ್ತಾಗೋದು ಹೆಂಗೆ? ಕೈಯಾಗಿ ಸೌಟ್ ಇರ್ಬೇಕು ನೋಡ್ರಿ. ಜಾಲಿ ಸೌಟು ಹಿಡ್ಕೊಂಡ್ ಬಂದ್ರೆ ಅಡಿಗೆಯವರು ಅಂತ ಗೊತ್ತಾಗ್ತದೆ. ಹಂಗೆ ಹಿಡ್ಕೊಂಡ್ ಬಂದಿದ್ದಾನೆ. ಆಗ ನೋಡ್ದ, ಇವ ಯಾವ ಅಡಿಗೆಯವ ಅಂದ ವಿರಾಟ್ ರಾಜ. ಇವನ ದೇಹ ಏನು, ಕೈ ಏನು. ಅವ್ರು ಅಡಿಗೆ ಮಾಡೋರು ಬಲಿಷ್ಠ ಇರ್ತಾರೆ, ದೊಡ್ಡ ದೊಡ್ಡ ಪಾತ್ರಗಳನ್ನ ನಿಲ್ಲಿಸೋಕೆ ಸಾಮರ್ಥ್ಯ ಬೇಕು ಬಿಡಿ. ಆದ್ರೆ ಎಷ್ಟೇ ಸಾಮರ್ಥ್ಯ ಇದ್ರೂ ಭೀಮಸೇನ ದೇವರಂತೆ ಕಾಣಿಸ್ಲಿಕ್ಕಂತೂ ಆಗೋದಿಲ್ವಲ್ಲ. ಯಾರೀತ ಏನು ಅಂತ ಪ್ರಶ್ನೆ ಮಾಡಿದಾಗ ಭೀಮ ಹತ್ರಕ್ಕೆ ಬಂದ. ಹೇಳ್ತಾ ಇದ್ದಾನೆ, ಚತುರ್ಥ ವರ್ಣೋಸ್ಮ್ಯಹ ಮುಗ್ರ ಶಾಸನ ನ ವೈ ವೃಣೇ ತ್ವಾಂ ಈದೃಶಂ ಪದಂ ಜಾತ್ಯಾಸ್ತಿ ಶೂದ್ರ ವಲಲೇತಿ ನಾಮ್ನ ಜಿಜೀವಿಸುಸ್ತದ್ ವಿಷಯಂ ಸಮಾಗತಃ. ನಾನು ಚತುರ್ಥ ವರ್ಣ, ಶೂದ್ರ. ನಾನು ಎಲ್ಲ ಅಡುಗೆಯನ್ನು ಮಾಡ್ಕೊಂಡಿರುವಂಥವನು. ನನಗೆ ಬೇರೆ ಎಲ್ಲೂ ಕೂಡ ಕೆಲಸ ಸಿಗಲಿಲ್ಲ. ಅದಕ್ಕೋಸ್ಕರ ನಿಮ್ಮ ಹತ್ರಕ್ಕೆ ಬಂದಿದ್ದೇನೆ. ನಾನು ಮೊದಲಿಗೆ ಧರ್ಮರಾಜನಿಗೆ ಅಡಿಗೆ ಮಾಡಿ ಹಾಕ್ತಿದ್ದೆ. ಯುಧಿಷ್ಠಿರಸ್ಯಾಸ್ಮಿ ಮಹಾನಸೇ ಪುರ ಬಭೂವ ಸರ್ವಪ್ರಭುರ್ ಅನ್ನಪಾನದಃ. ಎಲ್ಲ ವ್ಯವಸ್ಥೆ ಮಾಡ್ತಿದ್ದೆ. ಈಗ ಧರ್ಮರಾಜ ಊರು ಬಿಟ್ಟು ಹೋಗಿರೋದ್ರಿಂದ ನಮ್ಮನ್ನು ಯಾರೋ ಅಲ್ಲಿ ಕೇಳೋರಿದ್ದಿಲ್ಲ, ಅದಕ್ಕೋಸ್ಕರ ಇಲ್ಲಿಗೆ ಬಂದೀನಿ ಅಂತ ಹೇಳ್ದ. ಸರಿ ಆಯಿತು ಅಂತ ಹೇಗೋ ನಂಬಿದ ವಿರಾಟ್ ರಾಜ. ಸ್ವಲ್ಪ ಹೊತ್ತಾದ ಮೇಲೆ ಅರ್ಜುನ ಬಂದ. ಈತ ಅಂತೂ ಅವರೆಲ್ಲರೂ ಪುರುಷರಂತಾದ್ರೆ ಕಾಣಿಸಿದ್ರು. ಈತ ನೋಡಿದರೆ ಪುರುಷನೂ ಅಲ್ಲ, ಸ್ತ್ರೀನೂ ಅಲ್ಲ. ಹೋಗ್ಲಪ್ಪ, ಅವ್ರ ತರಹಾರ ಇದ್ದಾನ. ಏನ್ ನಿರ್ದಿಕ್ತವಾಗಿರುವ ಬಾಹುವಲಯಗಳು, ಗಾಂಡೀವನ್ನ ಎಳೆದು ಯಾವ ತರಹ ಇವನ ಭುಜಗಳಾಗಿವೆ ಅಂತಂದ್ರೆ ಅದನ್ನ ಮುಚ್ಕೊಳ್ಳಿಕ್ಕೆ ಅವ ಎಲ್ಲ ಕುಬ್ಸ ಗಿಬ್ಸ ಹಾಕೊಂಡು ಎಲ್ಲ ಈ ನರ್ತನಕಾರರು ಹಾಕುವಂತಹ ಎಲ್ಲ ಆಭರಣ ಹಾಕೊಂಡ್ ಬಂದಿರ್ತಾನ್ರಿ. ಯಾಕೆಂದ್ರೆ ಭುಜ ಕಾಣಿಸ್ಬಾರ್ದು. ಅರ್ಜುನನ ಭುಜ ಅಷ್ಟು ಎಲ್ಲರಿಗೂ ಗೊತ್ತಾಗುವಂತೆ ಇದ್ದು ಬಂದ. ತಾನು ಬಂದು ವಿರಾಟನ ಮುಂದೆ
ತನ್ನ ಪರಿಚಯವನ್ನ ಮಾಡಿಕೊಡ್ತಾ ಇದ್ದಾನೆ. ನಾನು ಹಾಡು ಹಾಡ್ತೀನಿ, ಆಮೇಲೆ ನಾಟ್ಯ ಮಾಡ್ತೀನಿ, ಕಲಿಸ್ತೀನಿ, ಎಲ್ಲ ಮಾಡ್ತೀನಿ ಅಂದ. ಆಯಿತು. ಆದ್ರೆ ವಿರಾಟನಿಗೆ ಸಂಶಯ ಇತ್ತು, ಇವರು ಪುರುಷರೇ, ಆದ್ರೆ ವೃತ್ತಿ ಬೇರೆ, ಈತ ಪುರುಷನೇ ಅಲ್ಲ ಅನ್ನೋ ತರ ಮಾಡ್ತಾ ಇದ್ದಾನಲ್ಲ, ಏನಿರ್ಬೋದಿದು ಅಂತ ಬಹಳಷ್ಟು ವಿಚಾರ ಮಾಡ್ದ. ಆದರೆ ಹೇಳಿದ್ದೀವಲ್ಲ, ವರ ಇರುವ ಕಾರಣದಿಂದ ವಿರಾಟನಿಗೂ ಸಂಪೂರ್ಣವಾಗಿ ಪತ್ತೆ ಹಚ್ಚಲಿಕ್ಕೆ ಆಗೋದಿಲ್ಲ. ಪ್ರತ್ಯುತ ವಿಶ್ವಾಸವನ್ನೇ ಮಾಡ್ತಾನೆ. ಬಹಳ ಚಲೋ ಆಯಿತು. ದದಾಮಿತೇ ಹಿತಂ ವರಂ ಬೃಹನ್ನಳೆ ಸುತಾಂ ಹಿಮೆ ನರ್ತಯ ಯಾಶ್ಚ ತಾದೃಶೀಹಿ. ಬಹಳ ಚಲೋ ಆಯಿತು, ನಮ್ಮ ಮಗಳಿಗೆ ನೀನೇ ನರ್ತನವನ್ನು ಹೇಳ್ಕೊಡು, ನಿನಗೂ ಒಂದು ಶಾಲೆ ನಿರ್ಮಾಣ ಮಾಡಿಕೊಡ್ತೀವಿ, ಕಲಿಸು ಅಂತ ವಿರಾಟ ರಾಜ ಹೇಳ್ದ. ಆಯ್ತು. ಅವತ್ತಿನಿಂದ ಉತ್ತರೆಗೆ ಹೇಗೆ ನಾಟ್ಯ ಮಾಡಬೇಕು ಅನ್ನೋದನ್ನ ಅರ್ಜುನ ಹೇಳ್ಕೊಡ್ತಾ ಇದ್ದ. ಬೃಹನ್ನಳ ಅಂತ ಹೆಸರು. ಸರಿ ಆಯ್ತು ಇರು ಅಂತ ಅರ್ಜುನನ ಒಳಗೆ ಕರ್ಕೊಂಡ್ರು. ನಕುಲ ಸಹದೇವರು ಅವರು ಬಂದರು. ಒಬ್ಬನು ಕುದುರೆ ಕಾಯೋನು, ಇನ್ನೊಬ್ಬನು ದನ ಕಾಯೋನು. ಆಗ ಇವನು ಕೂಡ ಮೊದಲಿಗೆ ಸಂಶಯವನ್ನು ಪಟ್ಟ. ನಂತರದಲ್ಲಿ ಹೇಳ್ತಾನೆ, ನಿಮ್ಮ ಕುದುರೆಗಳಿಗೆ ಯಾವುದೇ ರೋಗ ಬಂದಿರಬಾರ್ದು. ಈ ಕುದುರೆಗಳನ್ನು ವಶಪಡಿಸ್ಕೊಳ್ಳೋದು ಬಹಳ ಕಷ್ಟ. ಯಾರ್ಯಾರನ್ನು ಅವರು ತಮ್ಮ ಮೈ ಮೇಲೆ ಕೂಡಿಸ್ಕೊಳ್ಳಲ್ಲ, ಅವು ಬಹಳ ಮಡಿ. ಆದರೆ ಅದನ್ನು ವಶಪಡಿಸ್ಕೊಳ್ಳೋದು ಹೇಗೆ ಅವೆಲ್ಲವೂ ನನಗೆ ಗೊತ್ತಿದೆ. ಆದ್ರಿಂದ ನಿಮ್ಮ ಅಶ್ವಸೇನಾಪತಿ ನಾನು ಆಗ್ತೀನಿ ಅಂತಂದ. ಭೀಮಸೇನ ದೇವರು ಬಂದಾಗ ವಿರಾಟ ರಾಜ ಹೇಳಿರ್ತಾನೆ, ನೀ ಅಡಿಗೆಯವ ಆಗೋದು ಬೇಡಪ್ಪ, ನಮ್ಮ ಆನೆಗಳ ಸೈನ್ಯವನ್ನು ನೀ ನೋಡ್ಕೋ ಅಂತ ಹೇಳಿರ್ತಾನೆ. ಅವೆಲ್ಲ ಯಾರು ನೋಡ್ಕೋತಾರ್ರಿ, ಸುಮ್ಮನೆ ಅಡಿಗೆ ಮಾಡ್ಕೋತಿದ್ರೆ ಆಗೋಯ್ತಲ್ಲ ಅಂತ. ಭೀಮಸೇನ ದೇವರಿಗೇನು 1 ವರ್ಷ ಕಳಿಬೇಕಷ್ಟೇ. ಪದವಿ ಗಿದವಿ ಎಲ್ಲ ಕೇಳ್ಕೊಂಡು ಬಂದಿಲ್ಲ ಇವರು, ಆದ್ರಿಂದ ಸುಮ್ಮನಿದ್ರು. ಈತ ಅಶ್ವಸೇನಾಪತಿ ಆಗ್ತೀನಿ ಅಂದ. ಆಯ್ತು ಸರಿ ಅಂತ ಹೇಳಿದ್ರು. ಇನ್ನ ಎಲ್ಲ ಆಕಳುಗಳನ್ನ ನೋಡ್ಕೋತೀನಿ, ಬಹಳಷ್ಟು ಹಾಲನ್ನು ಕೊಡುವಂತೆ ನಾನು ಅವುಗಳನ್ನು ಸುಖವಾಗಿ ನೋಡ್ಕೋತೀನಿ ಅಂತ ಸಹದೇವ ಹೇಳಿದ್ದಾನೆ. ಎಲ್ಲರೂ ತಮ್ಮ ತಮ್ಮ ಪರಿಚಯವನ್ನು ಮಾಡಿಕೊಂಡು ಕಾಲ ವ್ಯವಧಾನ ಇಟ್ಕೊಂಡು ಒಳಗೆ ಪ್ರವೇಶವನ್ನು ಮಾಡಿದ್ರು. ಇರೋದು ದ್ರೌಪದಿ ದೇವಿ ಹೇಗೆ ಬಂದ್ಲು ಅಂತ. ಅವಳಂತೂ ವಿರಾಟನ ಮುಂದೆ ಬಂದು ಹೇಳಲಿಕ್ಕೆ ಆಗೋದಿಲ್ವಲ್ಲ. ಅದಕ್ಕೆ ಅವಳು ವಿಚಾರವನ್ನು ಮಾಡಿ ಈ ವಿರಾಟ ರಾಜನ ಹೆಂಡತಿ ಸುದೇಶ್ನಿ ಇದ್ದಾಳಲ್ಲ, ಅವಳ ಕಣ್ಣಿಗೆ ಬೀಳಬೇಕು ಅಂತ. ಅದಕ್ಕೇನು ಮಾಡ್ತಾ ಇದ್ದಾಳೆ, ಯಾರಿಗೆ ಏನೇ ಸಮಸ್ಯೆ ಆದರೂ ದ್ರೌಪದಿ ದೇವಿಗೆ ಬಹಳ ಸಮಸ್ಯೆ. ಯಾಕೆಂದ್ರೆ ಮೊದಲು ಅವಳು ಮುಚ್ಕೊಳ್ಬೇಕಾಗಿದ್ದು ಅವಳ ರೂಪವನ್ನ. ಆದ್ರಿಂದ ದ್ರೌಪದಿ ದೇವಿಯವರ ಈ ಸೌಂದರ್ಯವನ್ನ ಮರೆಮಾಚಬೇಕು. ಏನ್ ಮಾಡಬೇಕು? ಅದಕ್ಕೆ ಅವಳೇನ್ ಮಾಡ್ತಾ ಇದ್ದಾಳೆ ಅಂದ್ರೆ ತನ್ನ ಕೂದಲುಗಳನ್ನ ಒಂದು ರೀತಿ ವಿಚಿತ್ರವಾದ ರೀತಿಯಲ್ಲಿ ಕಟ್ಟುತ್ತಾಳೆ. ಕಟ್ಟಿ ತನ್ನ ಮೈ ಮೇಲೆ ಮಲಿನವಾಗಿರುವ ಸುಮಲಿನಂ, ಬಹಳಷ್ಟು ಮಲಿನವಾಗಿರುವ ಕೆಟ್ಟ ವಸ್ತ್ರವನ್ನು ಮೈ ಮೇಲೆ ಹೊತ್ತುಕೊಳ್ತಾಳೆ. ಅದರಿಂದಾದ್ರೂ ಈ ದ್ರೌಪದಿ ದೇವಿ ಸರಿಯಾಗಿ ಕಾಣಿಸ್ಬಾರ್ದು. ಇವಾಗ ಎಲ್ಲರೂ ಚಂದ ಕಾಣಿಸ್ಲಿ ಅಂತ ಪ್ರಯತ್ನ ಮಾಡಿದರೆ ದ್ರೌಪದಿ ದೇವಿ ಚಂದ ಕಾಣಿಸ್ಬಾರ್ದು ಅಂತ ಪ್ರಯತ್ನ ಮಾಡ್ತಾ ಇದ್ದಾಳೆ. ಯಾಕಂದ್ರೆ ಅಷ್ಟು ಸುಂದರಿ ಅವಳು. ಹೇಗೋ ಒಂದು ತಯಾರಾಗಿ ಹೇಳ್ತಾ ಇದ್ದಾರೆ, ವಾಸಶ್ಚ ಪರಿಧಾಯೇಕಂ ಕೃಷ್ಣ ಸುಮಲಿನಂ ಮಹತ್ ಕೃತ್ವ ವೇಷಂಚ ಸೈರಂಧ್ರಿಯಾ ಕೃಷ್ಣ ವ್ಯಚರದಾರ್ಥವತ್. ಬಹಳ ದುಃಖಿತಳಾದವಳಂತೆ ಮುಖವನ್ನ ಸಣ್ಣ ಮಾಡಿಕೊಂಡು ಅತ್ತ ಇತ್ತ ರಾಣಿ ನೋಡುವಂತೆ ಸಂಚಾರವನ್ನ ಮಾಡ್ತಿದ್ದಾಳೆ. ಆಗ ಎಲ್ಲರೂ ನೋಡಿದ್ರು, ಯಾರೋ ಹೊಸ ಬಗ್ಗೆ ಬಂದಾಳ ಈಕಿ ಯಾರು ಅಂತ ಅತ್ತ ಇತ್ತ ನೋಡಿದ್ರು. ರಾಣಿಗೂ ಹೇಳಿದರು. ಆ ಸುದೇಶ್ನಿಗೂ ಕೂಡ ಕುತೂಹಲ ಆಯಿತು, ಯಾರವಳು ಕರೆಸ್ರಿ ಅಂತ. ಆಗ ಯಾವಾಗ ರಾಣಿ ಬರ್ಲಿಕ್ಕೆ ಹೇಳಿದ್ದಾಳೋ ಅಲ್ಲಿಗೆ ಅರ್ಧ ಕೆಲಸ ಆಗೋಯ್ತು. ಇನ್ನು ಮುಂದೆ ಮಾತಾಡಬೇಕಾದದ್ದು. ಸುದೇಶ್ನಿಗೆ ಭಯ. ಯಾಕಂದ್ರೆ ಈಕೆಯ ಈ ಕಷ್ಟಪಟ್ಟು ಮುಚ್ಕೊಂಡಿರುವ ರೂಪವನ್ನು ನೋಡಿದ್ರೇನೆ ಎಲ್ಲಿ ವಿರಾಟ ನನ್ನ ಕೈ ಬಿಡ್ತಾನೋ ಅಂತ ಭಯ ಆಯ್ತು ಅವಳಿಗೆ. ಅದಕ್ಕೆ ಹೇಳ್ತಾಳೆ, ಯಾರು ನೀನು, ಇಲ್ಲಿ ಯಾಕೆ ಬಂದಿರೋದು, ಇಲ್ಲಿ ಇರ್ಬೇಡ ನೀನು, ಹೋಗು ಅಂತ ಹೇಳಿ ಕಳಿಸ್ತಾಳೆ ಸುದೇಶ್ನ. ಆಗ ಹೇಳ್ತಾಳೆ, ಯಪ್ಪ ಹಂಗೆ ಮಾಡಬೇಡ್ರಿ, ನಾನೇನು ದೇವಿ ಅಲ್ಲ, ಗಂಧರ್ವಿ ಅಲ್ಲ, ಸೈರಂಧ್ರಿ. ನಾನು ಶೂದ್ರ ಜಾತಿಯಲ್ಲಿ ಉತ್ಪನ್ನಳಾಗಿರುವಂತಹ ಒಬ್ಬ ಸೈರಂಧ್ರಿ ನಾನು.
ನನಗೆ ಕೆಲಸ ಬೇಕಾಗಿದೆ. ನಾನು ದ್ರೌಪದಿಯ ಮಿತ್ರಳು, ಅವಳಿಗೆಲ್ಲ ತಯಾರು ಮಾಡ್ತಿದ್ದೆ. ಈಗ ಮತ್ತೆ ಅವಳು ಎಲ್ಲೋಗಿದ್ದಾಳೋ ಗೊತ್ತಿಲ್ಲ, ಆದರೆ ನಿಮಗೆಲ್ಲ ನಾನು ಹೆರಳಾಗ್ತೀನಿ, ತಯಾರು ಮಾಡ್ತೀನಿ, ಆ ಕೆಲಸ ಮಾಡ್ತೀನಿ ಅಂತಂದು. ಮಾಲಿನಿ ಅಂತ ಆಕೆ ಹೆಸರು, ದ್ರೌಪದಿಯ ಹೆಸರು. ಆದ್ದರಿಂದ ನಾನು ಈ ಕೆಲಸ ಮಾಡ್ತೀನಿ, ಬೇಡ ಅನ್ಬೇಡ್ರಿ. ಯಾಕೆಂದ್ರೆ ನಾನು ಎಲ್ಲರಿಂದ ಪರಿತ್ಯಕ್ತಳಾಗಿ ಬಂದಿರೋದು. ಅದಕ್ಕೆ ಸುದೇಶ್ನ ಅಂದು, ಇವೆಲ್ಲ ನಿಜ ಇರ್ಬೋದು, ಆದ್ರೆ ನಿನ್ನನ್ನು ನೋಡಿ ಎಲ್ಲ ಪುರುಷರು ನಿನ್ನ ಹಿಂದೆ ಬಿದ್ದರೆ ನಾನೇನು ಮಾಡಲಿ? ಆದ್ರಿಂದ ನನ್ನನ್ನು ಇಟ್ಕೊಳ್ಳಿಕ್ಕೆ ಆಗಲ್ಲ, ಇಲ್ಲಿಂದ ಹೋಗು ಅಂತ ಹೇಳ್ತಾಳೆ. ಕೊನೆಗೆ ಬಹಳಷ್ಟು ಕೇಳ್ಕೊಂಡದ್ದಕ್ಕೆ ಸುದೇಶ್ನ ಇರ್ಲಿ ಅಂತಂತಾಳೆ. ನೋಡ್ರಿ, ನನಗಾಗಲೇ ವಿವಾಹ ಆಗಿದೆ, ನನಗೆ ಬಹಳಷ್ಟು ಜನ ಪತಿಯರಿದ್ದಾರೆ, ಎಲ್ಲ ಗಂಧರ್ವರು. ಆ ಗಂಧರ್ವರು ನನ್ನ ಪತಿಗಳು, ನನ್ನನ್ನು ಬಂದು ಕರ್ಕೊಂಡು ಹೋಗ್ತಾರೆ ಮುಂದೆ. ಆದರೆ ನನ್ನನ್ನು ಯಾರೂ ಮುಟ್ಲಿಕ್ಕೆ ಆಗಲ್ಲ. ಯಾರಾದರೂ ಮುಟ್ಲಿಕ್ಕೆ ಬಂದ್ರೆ ಆ ಗಂಧರ್ವರೇ ಬಂದು ಸಂಹಾರ ಮಾಡ್ತಾರೆ. ಮುಂದೆ ಕೀಚಕ ಬರ್ತಾನಲ್ಲ, ಅದಕ್ಕೆ ಸೂಚ್ಯವಾಗಿ ಹೇಳ್ತಿದ್ದಾಳೆ ಅವಳು. ಅದನ್ನು ಏನು ಚಿಂತೆ ಪಡಬೇಡ, ನಾನು ನಿನ್ನ ಸೇವೆ ಮಾಡ್ಕೊಂಡಿರ್ತೀನಿ ಅಂತ ದ್ರೌಪದಿ ದೇವಿ ಹೇಳಿದ್ಲು. ಆಯಿತು ಅಂತ ಅವಳನ್ನು ಕೂಡ ಸೇರಿಸ್ಕೊಂಡು, ಹೀಗೆ ಹೇಗೋ ಮಾಡಿ ವಿರಾಟ ರಾಜನ ಆಸ್ಥಾನವನ್ನು ಎಲ್ಲರೂ ಪ್ರವೇಶ ಮಾಡಿದ್ದಾರೆ. ಇಷ್ಟೊತ್ತಿಗಾಗಲೇ 4 ತಿಂಗಳ ಕಳೆದು ಹೋಯ್ತು. ಇವಾಗ ಅಲ್ಲೇ ವಿರಾಟನ ಊರಿನಲ್ಲೇ ವಾಸ ಮಾಡ್ತಾ ಇದ್ದಾರೆ. 4ನೇ ತಿಂಗಳ ಒಂದು ಘಟನೆ ನಡೀತದೆ. ಈ ವಿರಾಟ ರಾಜನ ಊರಿನಲ್ಲಿ ಒಂದು ದೊಡ್ಡದಾಗಿರುವಂತಹ ಶಿವನ ಉತ್ಸವ ನಡೀತಿರ್ತದೆ. ಉತ್ಸವ ಅಂದ ಮೇಲೆ ಮತ್ತು ಜಾತ್ರೆ ತರಹ ಎಲ್ಲ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ. ಅದರಲ್ಲಿ ಈ ಕುಸ್ತಿ ಆಡುವಂತಹ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ರು. ಅಲ್ಲೊಬ್ಬ ಬಂದಿದ್ದ, ಜೀಮೂತ ಅಂತ. ಆತ ಬಹಳ ಬಲಿಷ್ಠ ಇದ್ದ, ಎಲ್ಲರನ್ನೂ ಕೂಡ ಗೆದ್ದುಬಿಟ್ಟಿದ್ದ. ಯಾಕೆಂದ್ರೆ ಶಿವನ ವರ ಅವನಿಗಿತ್ತು. ಅಥಾ ಜಗಾಮ ಮಲ್ಲಕಃ ಸಮಸ್ತ ಭೂಮಿ ಮಂಡಲೆ ವರೇಣ ಯೋಜಿತೋ ಜೈ ಶಿವಸ್ಯ ಸಂಜಗರ್ಜ ಚ. ಬಂದವನೇನೆ ಗರ್ಜನೆ ಮಾಡ್ದ, ವಿರಾಟ್ ರಾಜ, ನಿನ್ನ ಊರಿನಲ್ಲಿ ಯಾರಾದರೂ ಬಲಿಷ್ಠರಾದ ಜಟ್ಟಿಗಳಿದ್ರೆ ಕರ್ಕೊಂಡು ಬಾ, ನೋಡ್ತೀನಿ ಅವನ ಕೈಯಿಂದ. ವಿರಾಟ್ ರಾಜ ಅಂದ, ಇದ್ದಾರಪ್ಪ ನಮ್ಮೂರಿನಲ್ಲೂ ಅಂತ. ತಾನು ಯಾರನ್ನ ಪರಿಚಯ ಇದ್ರು ಅವರೆಲ್ಲರನ್ನ ಕೊಟ್ಟು ಕಳಿಸ್ದ. ಈತ ಎಷ್ಟು ಬಲಿಷ್ಠ ಅಂದ್ರೆ ಅವರೆಲ್ಲರನ್ನೂ ಕೂಡ ಹೊಡೆದು ಸೋಲಿಸ್ಬಿಟ್ಟ. ವಿರಾಟ ರಾಜ ಮಲ್ಲಾಸ್ತೆ ಭಗ್ನದರ್ಪಾಹ ಹತಪ್ರಭಾಹ. ಈ ಸಾಮ್ ತೆಗೆಯವರಿಗೆ ಬಹಳ ಅಹಂಕಾರ ಇರ್ತದೆ, ನಮ್ಮ ಸಮ ಯಾರು ಅಂತ. ಈ ಜೀಮೂತನ ಮುಂದೆ ಅವರ ಏನು ಪರಾಕ್ರಮ ನಡೀಲಿಲ್ಲ. ಭಗ್ನದರ್ಪಾಹ, ಎಷ್ಟೆಲ್ಲ ಅಹಂಕಾರವನ್ನು ಪಟ್ಟಿದ್ರೋ ಎಲ್ಲ ಅಹಂಕಾರ ಇಳಿದೋಯ್ತು. ಏನು ಮಾಡೋದು? ಅದು ಕೊನೆಗೆ ರಾಜನ ತಲೆ ಮೇಲೆ ಬರ್ತದೆ. ಇವರೇನೋ ಸೋತ್ರು, ಆದ್ರೆ ವಿರಾಟ ರಾಜ ಎಷ್ಟು ದೊಡ್ಡವ, ಅವನ ಊರಿನಲ್ಲಿ ಬೇರೆ ಊರಿನಿಂದ ಬಂದಿರುವಂತಹ ಒಬ್ಬ ಮಲ್ಲನನ್ನು ಸೋಲಿಸುವ ಮಲ್ಲ ಇಲ್ವಾ ಅಂತ ತನಗೆ ಕೆಟ್ಟ ಹೆಸರು ಬರ್ತದಲ್ಲ ಅಂತ ಬಹಳ ಚಿಂತಾಕ್ರಾಂತನಾಗಿ ಕೂತ್ಕೊಂಡಿದ್ದ. ಆಗ ಧರ್ಮರಾಜ ಕಂಕ ಸ್ವಾಮಿಗಳು ಹೇಳ್ತಾರೆ, ಅಲ್ಲೋ ರಾಜ, ನೀನು ನಿಮ್ಮ ಊರಿನಲ್ಲಿ ಇಷ್ಟೇ ಜನ ಮಲ್ಲರಿದ್ದಾರೆ ಅಂತ ಅನ್ಕೊಂಡು ಏನು? ಹೌದು ಅಂದ. ಇನ್ನೊಬ್ಬ ಇದ್ದನ್ನು ನೋಡು, ಯಾರು ಅಂದ್ರೆ ಅಡಿಗೆ ಮನೆ ಕೂತ ನೋಡು, ಆತನೇ. ಯಾಕೆ ನಿಮ್ಗೆ ಗೊತ್ತ್ರಿ ಸ್ವಾಮಿಗಳೇ ಅಂದ್ರೆ, ನಾ ಒಮ್ಮೆ ಹಸ್ತಿನಾವತಿಗೆ ಹೋಗಿದ್ದೆ. ಅಲ್ಲಿ ಹೋದಾಗ ಯೋಸೌ ಮಲ್ಲೋ ಮಯಾ ದೃಷ್ಟ ಪೂರ್ವಂ ಯೌಧಿಷ್ಠಿರೇ ಪುರೇ ಸೋಯಂ ಮಲ್ಲೋ ವಸತ್ಯೇಶ ರಾಜಂಸ್ತವ ಮಹಾನಸೆ. ನಾ ಭಾಳ ಹಿಂದಕ್ಕೆ ಯುಧಿಷ್ಠಿರನ ಊರಿಗೆ ಹೋದಾಗ ನೋಡಿದ್ದೆ ಇವನನ್ನ. ಅವಾಗ ಅಲ್ಲೂ ಕುಸ್ತಿ ಆಡ್ತಿದ್ನೋ ಇಲ್ಲೋ, ಕುಸ್ತಿ ಅಂತೂ ಆಡ್ಲಿಕ್ಕೆ ಬರ್ತದೆ ಭೀಮಸೇನ ದೇವರಿಗೆ. ನೋಡು, ಅವತ್ತು ಅಲ್ಲಿ ಬಂದಿದ್ನಲ್ಲ ಅವ ಈಗ ನಿಮ್ಮ ಅಡಿಗೆ ಮನೆಯೊಳಗಿದ್ದಾನೆ, ಆ ಕೆಲಸ ಮಾಡ್ಲಿಕ್ಕತ್ತಾನ ಅವನು, ಕರೆಸವನನ್ನ ಅಂತ ಹೇಳ್ದ. ಹೌದಾ?
ಸರಿ ಅಂತ ಧರ್ಮರಾಜನ ಮಾತನ್ನು ಕೇಳಿ, ಆ ಕಂಕನ ಮಾತನ್ನು ಕೇಳಿ ವಿರಾಟ ಭೀಮಸೇನ ದೇವರನ್ನ ಕರೆಸ್ದ. ಭೀಮಸೇನ ದೇವರಿಗೆ ಸಂತೋಷ ಆಯಿತು. ಒಗ್ಗರಣೆ ಹಾಕಿ ಉಪ್ಪು ಹಾಕಿ ಸಾಕಾಗಿ ಹೋಗ್ಯದ ಅವರಿಗೆ, ಯಾರನ್ನು ಹೊಡೆದೇ ಇಲ್ಲ, 4 ತಿಂಗಳಾಯ್ತು ಅಂತ. ಅದಕ್ಕೆ ಹೇಳ್ದ, ಬಹಳ ಚಲೋ ಆಯ್ತು, ಯುಧಿಷ್ಠಿರನ ಅನುಗ್ರಹದಿಂದ, ನಾನು ಯುಧಿಷ್ಠಿರನ ಊರಿನಲ್ಲಿದ್ನಲ್ಲ, ಯುಧಿಷ್ಠಿರನ ಅನುಗ್ರಹದಿಂದ, ಮಹಾದೇವನ ಅನುಗ್ರಹದಿಂದ ಈ ಮಲ್ಲನನ್ನ ಸೋಲಿಸ್ತೀನಿ ಅಂತ ಹೇಳ್ತಾನೆ. ಅಲ್ಲರಿ ಯಾರು ಯುಧಿಷ್ಠಿರ ಅಂದ್ರೆ ಪರಮಾತ್ಮನೇ ಯುಧಿಷ್ಠಿರ. ಅಲ್ಲಿ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಯುಧಿಷ್ಠಿರ ಹಾಗೂ ಮಹಾದೇವ ಈ ಇಬ್ಬರ ಅನುಗ್ರಹದಿಂದ ನಾ ಈ ಕೆಲಸ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಇಬ್ಬರು ಯಾರು ಅಂದ್ರೆ ಪರಮಾತ್ಮನೇ. ಯಾಕೆಂದ್ರೆ ಭೀಮಸೇನ ದೇವರಕ್ಕಿಂತಲೂ ದೊಡ್ಡವ ಅಂದ್ರೆ ಪರಮಾತ್ಮ ಒಬ್ಬನೇ ಇರೋದು. ಅಣ್ಣ ಅಂತ ಧರ್ಮರಾಜನಿಗೆ ನಮಸ್ಕಾರ ಹಾಕ್ತಿದ್ದ, ಅದರಲ್ಲೂ ಕೂಡ ಅಂತರ್ಯಾಮಿ ಪೂಜಾನೇ. ಯಾಕೆ ಧರ್ಮರಾಜ ಸ್ವತಃ ಚಿಕ್ಕವನಲ್ಲ. ಅದರಿಂದ ಇಲ್ಲಿ ಯುಧಿಷ್ಠಿರ ಅನ್ನೋದಕ್ಕೆ ಪರಮಾತ್ಮ ಅಂತ ಅರ್ಥ. ಮಹಾದೇವ ಅಂದ್ರೂ ಕೂಡ ಭಗವಂತ, ಕೃಷ್ಣ ಅಂತಾನೆ ಅರ್ಥ ಇರೋದು. ಹಾಗ್ಯಾಕೆ ಅಂದ್ರೆ ಪರಮಾತ್ಮ ತನ್ನ ನಾಮಗಳನ್ನೇನೆ ದೇವತೆಗಳಿಗೆ ಕೊಟ್ಟಿರ್ತಾನೆ ಅನ್ನೋದು ಮುಖ್ಯ ಪ್ರಮೇಯ. ಈ ತಾತನ ಹೆಸರು ಮೊಮ್ಮಕ್ಕಳಿಗೆ ಇಡೋದೆಲ್ಲ ಬಂದ್ರೆ ನೋಡ್ರಿ, ಹಾಗೆ ಪರಮಾತ್ಮ ತನ್ನ ಮಕ್ಕಳು ಮೊಮ್ಮಕ್ಕಳಿಗೆ ಹೆಸರಿಟ್ಟಿದ್ದಾನಪ್ಪ, ಅದರಲ್ಲಿ ಏನಿದೆ? ಇಷ್ಟೇ ಇರೋದು. ಪರಮಾತ್ಮ ತನ್ನ ನಾಮಗಳನ್ನು ನೀ ತಗೋಪ ಅಂತ ಆಸ್ತಿ ವಿಭಾಗ ಮಾಡಿದ ಹಾಗೆ ತನ್ನ ನಾಮಗಳನ್ನು ನೀ ತಗೋ ಅಂತ ಕೊಟ್ಟಿದ್ದಾನೆ. ಆದ್ರೆ ಯಾರಿಗೂ ನಾರಾಯಣ ಕೃಷ್ಣ ಈ ನಾಮ ಕೊಡಲಿಲ್ಲ, ಯಾಕೆ? ಅದು ತಂದು ಮಾತ್ರ ಅದು. ಅದರಿಂದ ಪರಮಾತ್ಮನಿಗೆ ಮಹಾದೇವ ಅಂತ ಕರೆಯೋದು, ಆ ಭಗವಂತನಿಗೇನೆ ಯುಧಿಷ್ಠಿರ ಅಂತ ಕರೆಯೋದು. ಅವರಿಬ್ಬರ ಅನುಗ್ರಹದಿಂದ ನಾನು ಯುದ್ಧ ಆಡ್ತೀನಿ ಅಂತ ಭೀಮಸೇನ ಬಂದು ತಾನು ಈ ಜೀಮೂತನ ಮುಂದೆ ಮಲ್ಲ ಯುದ್ಧವನ್ನು ಪ್ರಾರಂಭ ಮಾಡಿದ್ದಾರೆ. ಬಹಳಷ್ಟೇನು ಸಮಯ ತಗೊಳ್ಳಿಲ್ಲ ಭೀಮ. ಎಲ್ಲರನ್ನ ಸೋಲಿಸಿ ಈ ಜೀಮೂತನಿಗೆ ಅಹಂಕಾರ ಬಂದಿತ್ತು. ಆತನ ಕಚ್ಚವನ್ನು ಹಿಡಿದು ಭೀಮಸೇನ ಮೇಲಕ್ಕೆ ಎತ್ತುತ್ತಾನೆ. ಎತ್ತಿ ಆತನನ್ನ ಗಿರಿಗಿರಿ ತಿರುಗಿಸ್ಬಿಟ್ಟು ಕೆಳಗೆ ಒಗಿತಾನೆ ಭೀಮಸೇನ. ಉತ್ಪಪಾತಾಥ ವೇಗೇನ ಮಲ್ಲಂ ಕಕ್ಷೆ ಗೃಹೀತವಾನ್ ಪಾರ್ಶ್ವಂ ನಿಗೃಹ್ಯ ಹಸ್ತೇನ ಪಾತಯಾಮಾಸ ಮಲ್ಲಕಂ. ಅವನ ಕಚ್ಚೆಯನ್ನು ಹಿಡಿದು ಬಿಟ್ಟು ಎತ್ತುತ್ತಾನೆ, ಕೆಳಗೆ ಒಗಿತಾನೆ. ಜೋರಾಗಿ ಆತನನ್ನು ಒಗೆದಾಗ ಹೊಡೆದಿದ್ದಾರೆ, ಅನೇಕ ಪೆಟ್ಟುಗಳನ್ನೆಲ್ಲ ಕೊಟ್ಟಿದ್ದಾರೆ. ಕೊನೆಗೆ ಎತ್ತಿ ಒಗೆದ್ರೆ ಆ ಮಲ್ಲ ಪ್ರಾಣವನ್ನೇ ಬಿಟ್ಬಿಟ್ಟ. ಜೀಮೂತನ ಸಂಹಾರವೇ ಆಗೋಯ್ತು. ನೋಡ್ರಿ, ಭೀಮಸೇನ ದೇವರಿಂದ ಹತರಾಗಿದ್ದಾರೆ ಅಂದ್ರೆ ಅವರು ಸಜ್ಜನರಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ನಿಯಮ ಇಟ್ಕೋಬೇಕು. ನಾವಾಗಲೇ ಯುದ್ಧ ಪರ್ವಗಳೆಲ್ಲ ಕಥೆಗಳನ್ನು ಹೇಳೋ ಕಾಲಕ್ಕೆ ಅದನ್ನು ನಿರೂಪಿಸಿದ್ದೇವೆ. ಭೀಮಸೇನ ಸಾತ್ವಿಕ ಅಂತ ಆದಂತಹ ವ್ಯಕ್ತಿ ಒಬ್ಬನನ್ನೇ ಸಂಹಾರ ಮಾಡಿರೋರು, ಬಾಲಿಕ ಮಹಾರಾಜನನ್ನ. ಅದು ಬಾಲಿಕ ರಾಜ ಕೇಳ್ಕೊಂಡ ಅಂತ, ನೀನೇ ನನ್ನ ಕೊಲ್ಲಬೇಕು ಅಂತ ಕೇಳ್ಕೊಂಡಿರ್ತಾನೆ. ಅದಕ್ಕೋಸ್ಕರ ಬಾಲಿಕ ರಾಜನನ್ನ ಹೊಡೆದಿರ್ತಾನೆ ಭೀಮಸೇನ ದೇವರು, ಸಂಹಾರ ಮಾಡಿರ್ತಾರೆ. ಆದ್ರೆ ಈ ಜೀಮೂತ ಏನು ಒಳ್ಳೆಯವನಲ್ಲ, ಇವನು ಈತನನ್ನ ಸಂಹಾರವನ್ನ ಮಾಡಿರ್ತಾನೆ ಅಂತ. ಇದು 4ನೇ ತಿಂಗಳು ಆ ಅವಸ್ಥೆ ಬಂದಾಗ ಆಗಿರುವಂತಹ ಒಂದು ಘಟನೆ. ಹೀಗೆ ಆ ಜೀಮೂತನ ಸಂಹಾರವನ್ನ ಮಾಡಿ ಅದೇ ಊರಿನಲ್ಲಿ ವಾಸ ಮಾಡ್ತಾ ಇದ್ದಾರೆ. ವಾಸ ಮಾಡಿ ಇನ್ನು 8 ತಿಂಗಳು ಕಳಿಬೇಕು. ಕಳೆದಿದ್ದಾರೆ. ಎಷ್ಟು ಕಳೆದಿದ್ದಾರೆ ಅಂದ್ರೆ 10 ತಿಂಗಳಾದವು, ಇನ್ನು 2 ತಿಂಗಳು ಉಳ್ಕೊಂಡಿದೆ. ಆಗ ಈ ಮಹಾರಾಯ ಕೀಚಕ ಬರ್ತಾನೆ. ಎಲ್ಲೋಗಿದ್ದಾರೆ ಇವ ಅಂದ್ರೆ ವಸ್ತುತಃ ವಿರಾಟ್ ನಗರದಲ್ಲೇ ಇರ್ತಿದ್ದ. ಎಲ್ಲ ಸಂಚಾರ ಮಾಡಿಕೊಂಡು, ಈ ದುಷ್ಟರು ಒಂದ್ ಕಡೆ ಕೂಡಂಗಿಲ್ಲ, ಇವರು ಯಾವಾಗಲೂ ಸಂಚಾರ ಮಾಡ್ತಿರ್ತಾರೆ. ಅದನ್ನು ದಿಕ್ ಸಂಚಾರ ಮಾಡಿಬಿಟ್ಟು ಯಾರಾದ್ರೂ ಸಜ್ಜನರನ್ನು ಹೊಡೆಯೋದು ಬಡಿಯೋದು ಈ ಕಾರ್ಯದಲ್ಲಿ ಆಸಕ್ತನಾಗಿದ್ದ ಕೀಚಕ. ಬಂದ ವಾಪಸ್ಸು. ಬಂದಾಗ 10 ತಿಂಗಳಾಗಿದ್ದು, ಇನ್ನು 2 ತಿಂಗಳು ಉಳಿದಿವೆ. ಇವರೆಲ್ಲ ಸಂತೋಷದಲ್ಲಿದ್ದಾರೆ ಪಾಂಡವರು, ಇನ್ನು 2 ತಿಂಗಳ ರೇ ಮುಗಿದು ಹೋಯ್ತು ಅಂತ. ಕೀಚಕ ಬಂದಿದ್ದಾನೆ. ಈತ ಸುದೇಶ್ನೆಯ ಅಣ್ಣ, ಸೂತನ ಮಗ. ಇವನು ಸೂತಪುತ್ರ ಅಂತ ಕರೀತಾರೆ ಕೀಚಕನನ್ನು ಕೂಡ.
ಹಾಗೇನೆ ಇನ್ನು 50 ಜನ ತಮ್ಮಂದರಿದ್ದಾರೆ ಈ ಕೀಚಕನಿಗೆ, ಉಪಕೀಚಕರು ಅಂತ ಕರೀತಾರೆ ಅವರನ್ನ. ಕೀಚಕ ನೋಡ್ದ, ಈ ನಾನು ಸಂಚಾರ ಮಾಡೋಕ್ಕಿಂತ ಮುಂಚೆ ಇವಳಿದ್ದಿಲ್ಲ, ಆದ್ರೆ ಇವಳು ಯಾರೋ ಹೊಸಬ್ಳು ಬಂದಿದ್ದಾಳಲ್ಲ ಸೈರಂಧ್ರಿ, ಯಾರು ಇವಳು ಅಂತ ನೋಡ್ದ. ಈ ನೋಡಿ ವಿಚಾರಣೆ ಮಾಡೋಷ್ಟಲ್ಲೇ 1 ತಿಂಗಳಾಗೋಗಿತ್ತು, ಇನ್ನು 1 ತಿಂಗಳು ಉಳ್ಕೊಂಡಿದೆ. 11ನೇ ತಿಂಗಳ ಮಾಸೇ ಗತೆ ಭಗಿನೀಂ ಸ್ವಾಂ ಸುದೇಷ್ಣಾಂ ಸಂಪ್ರಾರ್ಥಯಾಮಾಸ ತದರ್ಥಮೇವ. ನೋಡು ಸುದೇಷ್ಣ, ಈಕೆ ಯಾರು ನೋಡ್ರಿ, ದ್ರೌಪದಿ ದೇವಿ ಎಲ್ಲ ಮುಚ್ಕೊಂಡ್ರು ಕೂಡ ಅಷ್ಟು ಸುಂದರಿ ಕಾಣಿಸ್ಲಿಕ್ಕೆ ಅಂದ್ರೆ ಎಷ್ಟು ಸುಂದರಿ ಇರ್ಬೋದು ಅವಳು ಅಂತ. ಇವಳನ್ನ ನಾನು ವಿವಾಹ ಮಾಡ್ಕೋಬೇಕು ಬೇಕು ಅಂತ ಕೇವಲ ಕಾಮದಿಂದ ಆ ಕೀಚಕ ಕೇಳಿಕೊಂಡಿದ್ದೆ. ಕೀಚಕ ಯಾರು ಅಂದ್ರೆ ಈ ಬಾಣಾಸುರ ಅಂತಿದೆ ನೋಡಿ, ಈ ಬಾಣಾಸುರನಲ್ಲಿ ಆವಿಷ್ಟನಾದ ಬಾಣ ಅನ್ನೋ ದೈತ್ಯನ ಅವತಾರ ಕೀಚಕ. ಬಹಳ ದುಷ್ಟನೂ ಹೌದು. ಅದಕ್ಕೆ ಹೇಳಿಸಿದ್ಲು, ಇಲ್ಲ ಸೈರಂಧ್ರಿ ಆಕೆ ಮುಂದೆ ಬಂದಾಗ ಸುದೇಶ್ನ ಹೇಳಿದ್ದು, ಹಿಂಗ ನಮ್ಮ ಅಣ್ಣ ಇದಾನ, ಬಹಳ ಚಲೋ ಇದಾನ, ನೋಡು ಸ್ವಲ್ಪ ಏನ್ರ ಮಾಡ್ಕೋ ಅಂತ. ಈ ತಂಗಿಯಂದ್ರು ಅಣ್ಣನ ಲಗ್ನ ಮಾಡಬೇಕು ಅಂದ್ರೆ ಹಿಂಗೆ ಪ್ರಯತ್ನ ಪಡ್ತಾರೆ ಪಾಪ. ಅವಳು ಏನು ಹೇಳಿದ್ರು ಕೂಡ ದ್ರೌಪದಿ ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಗೋದಿಲ್ಲ ಆಗೋದಿಲ್ಲ ಅಂದವಳು. ಕೊನೆಗೆ ಕೀಚಕನೇ ಆ ಸೈರಂಧ್ರಿಯನ್ನ ಮಾತಾಡಿಸಬೇಕು, ಅವಳನ್ನು ಸ್ಪರ್ಶ ಮಾಡಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಇದಂ ಹಿ ರೂಪಂ ಪ್ರಥಮಂ ತವ ನಘೆ ನಿರರ್ಥಕಂ ಕೇವಲ ಮಧ್ಯಭಾವಿನಿ ಅಧಾರ್ಯಮಾಣ ಸ್ರಗಿವೋತ್ತಮ ಶುಭ ನಶೋಭಸೆ ಸುಂದರಿ ಶೋಭನಾ ಸತಿ. ಅಲ್ಲ, ಇಷ್ಟು ಸುಂದರಿಯಾದಂತಹ ನೀನು ಈ ಕೆಲಸ ಮಾಡೋದ ಬೇಡ, ನಾನು ನಿನ್ನ ಸಲುವಾಗಿ ನನ್ನ ಎಲ್ಲಾ ಪತ್ನಿಯರನ್ನ ಬಿಟ್ಟು ಬರ್ತೀನಿ ಅಂದ. ತ್ಯಜಾಮಿ ದಾರಾನ್ ಮಮತೆ ಪುರಾತನ ಭವಂತು ದಾಸ್ಯಸ್ತವ ಚಾರುಹಾಸಿನಿ. ಆ ಎಲ್ಲ ನನ್ನ ಹಿಂದಿನ ಹೆಂಡತಿಯರನ್ನ ನಿನ್ನ ದಾಸಿಯರನ್ನಾಗಿ ಮಾಡ್ತೀನಿ, ನಿನ್ನ ಲಗ್ನ ಮಾಡ್ಕೊಳ್ತೀನಿ ಅಂದ ಕೀಚಕ. ಆಗ ಈ ತರಹ ಮಾತುಗಳನ್ನ ಆಡಿದ್ದಾನಲ್ಲ ಕೀಚಕನಿಗೆ ಉತ್ತರ ಕೊಡ್ಬೇಕಲ್ಲ. ನೋಡಿ, ಇಲ್ಲೊಂದು ಅಭಿಪ್ರಾಯವನ್ನು ನಾವು ಮನಸ್ಸಿನಿಟ್ಕೊಳ್ಬೇಕು. ದ್ರೌಪದಿ ದೇವಿ ಅವಳು ವೇದಾಭಿಮಾನಿನಿಯಾದ ದೇವತ. ಮಹಾಭಾರತದಲ್ಲಿ ಅಧ್ಯಾತ್ಮನಿಷ್ಠವಾಗಿ ಕೆಲವು ವಿಚಾರಗಳನ್ನು ಕಾಣಬೇಕು ಅಂತ ಹೇಳೋ ಕಾಲಕ್ಕೆ ದ್ರೌಪದಿ ದೇವಿಯವರನ್ನ ಬ್ರಹ್ಮ ಅಂತ ಕರೆದಿದ್ದಾರೆ. ಬ್ರಹ್ಮ ಅಂದ್ರೆ ವೇದಗಳು ಅಂತ. ಸಚ್ಚಾಸ್ತ್ರಕ್ಕೆ ಪ್ರತೀಕ ದ್ರೌಪದಿ ದೇವಿ. ಇಲ್ಲಿ ಎಲ್ಲೆಲ್ಲ ದ್ರೌಪದಿ ದೇವಿಯವರಿಗೆ ಅವಮಾನ ಆಯಿತು ಅಂತ ಬರ್ತದಲ್ಲ. ಈಗ ಈ ಕೀಚಕ ಕಾಮಕ್ಕೆ ಪ್ರತೀಕ. ಇವನು ಕಾಮಿ ಏನ ಹಿ ಕೀಚಕೋ ವಿನಿಹತಃ. ಈತ ಕಾಮ ಎನ್ನುವಂತಹ ದುರ್ಗುಣಕ್ಕೆ ಪ್ರತೀಕ. ನೋಡಿ, ಕಾಮ ಆವರಿಸ್ತು ಅಂದ್ರೆ ಶಾಸ್ತ್ರ ಕೈ ಬಿಟ್ಟು ಅಂತ ಅರ್ಥ. ಯಾಕೆಂದ್ರೆ ಪದಾರ್ಥಗಳ ಮೇಲೆ ಆಸೆ ಹುಟ್ಟಿತು ಅಂದ್ರೆ ಓದು ಬರೀ ಯಾರು ಮಾಡ್ತಾರೆ ಹೇಳ್ರಿ. ಅದರಲ್ಲೂ ವಿಶೇಷವಾಗಿ ಸ್ತ್ರೀ ಬೇಕು ಅನ್ನುವಂತಹ ಕಾಮನೆ ಪ್ರಾರಂಭ ಆಯಿತು ಅಂದ್ರೆ ಅಲ್ಲಿ ಮುಗಿದೋಯ್ತು, ಶಾಸ್ತ್ರಾಭ್ಯಾಸ ಎಲ್ಲವೂ ಹೋಗ್ಬಿಡ್ತದೆ. ಅದಕ್ಕೆ ಒಂದು ಮಾತಿದೆ, ಪ್ರಾಯ ಶಾಸ್ತ್ರಜಲ ಪ್ರಕ್ಷಾಲನ ನಿರ್ಮಲಾಪಿ ಕಾಲುಷ್ಯಮುಪಯಾತಿ ಬುದ್ಧಿ ಸರಾಗೈವ ಭವತಿ ಯೂನಾಂ ದೃಷ್ಟಿ ಅಂತ ಒಂದು ಮಾತಿದೆ. ಎಷ್ಟೇ ಶಾಸ್ತ್ರ ಓದಿಸಿ ತಯಾರಿ ಮಾಡಿಸಿದ್ರು ಕೂಡ ಯುವಕರ ಕಣ್ಣು ಸರಾಗವಾಗೇ ಇರ್ತದೆ. ಅಂದ್ರೆ ಯಾರನ್ನು ನೋಡ್ಲಿ, ಯಾರು ಚಂದಿದ್ದಾರೆ ಅವ್ರು ನೋಡ್ಬೇಕು ಅಂತಾನೆ ಹೋಗ್ತದೆ ಅಂತ ಒಬ್ಬ ಕವಿ ಹೇಳ್ತಾನೆ. ಈತ ಏನು ಶಾಸ್ತ್ರಾಭ್ಯಾಸ ಮಾಡಿಕೊಳ್ಳುವಂತ ಏನು ಉತ್ತಮ ವ್ಯಕ್ತಿ ಏನಲ್ಲ ಕೀಚಕ. ಶಾಸ್ತ್ರಾಭ್ಯಾಸ ಮಾಡಿದವರೇ ಇಷ್ಟು ಕಷ್ಟಪಟ್ಟು ಕಾಮವನ್ನು ಗೆಲ್ಲಬೇಕು ಅಂತಿರೋ ಕಾಲಕ್ಕೆ ಇಂತಹ ಕಾಮಕ್ಕೆ ಪ್ರತೀಕನಾಗಿರುವಂತಹ ಕೀಚಕ ಬಿಡ್ತಾನ? ದ್ರೌಪದಿ ದೇವಿ ಬೆನ್ನ ಹತ್ತಿದ, ಲಗ್ನ ಮಾಡ್ಕೊ ಅಂತ ಹೇಳ್ದ ಅವನು. ಆಗ ಹೇಳ್ತಾ ಇದ್ದಾಳೆ, ಮಾ ಸೂತಪುತ್ರ ಮುಹ್ಯಸ್ವ ಮಾದ್ಯ ತ್ಯಕ್ಷಸ್ವ ಜೀವಿತಂ. ನೋಡೋ ಸೂತಪುತ್ರ ಅಂದ್ರೆ ಕರ್ಣ ಅಂತ ಅನ್ಕೊಳ್ಬೇಡಿ, ಕೀಚಕ. ನನ್ನನ್ನ ಮುಟ್ಲಿಕ್ಕೆ ಪ್ರಯತ್ನವನ್ನ ಮಾಡಿದವರೆಲ್ಲರೂ ಕೂಡ ಮರಣದ ಅಂಚಿನಲ್ಲಿದ್ದಾರಪ್ಪ. ನೀನು
ನನ್ನ ಹತ್ರ ಬರಬೇಡ. ನೋಡು, ಜಾನೀಹಿ ಪಂಚಭಿರ್ಘೋರೈಹಿ ನಿತ್ಯಂ ಮಾಂ ಅಭಿರಕ್ಷಿತಾಂ. 5 ಜನ ಗಂಧರ್ವ ರಾಜರು ನನ್ನನ್ನು ಯಾವಾಗಲೂ ಕಾಪಾಡ್ತಿರ್ತಾರೆ. ನೀನೇನಾದ್ರೂ ಮುಟ್ಲಿಕ್ಕೆ ಪ್ರಯತ್ನ ಮಾಡಿದೆ ಅಂದ್ರೆ ಆ 5 ಜನ ಗಂಧರ್ವ ರಾಜರು ಬಂದು ನಿನ್ನನ್ನು ಕೊಲ್ತಾರೆ ನೋಡು ಅಂತ ಹೇಳಿದ್ದು. ಆದ್ರೆ ಏನ್ ಮಾಡೋದು? ಕಾಮ ಬುದ್ಧಿ ತುಂಬಾ ಆವರಿಸ್ತು ಅಂದ್ರೆ ಭಯನೂ ಇರೋದಿಲ್ಲ, ಆಮೇಲೆ ನಾಚಿಕೆನೂ ಇರೋದಿಲ್ಲ. ಎಷ್ಟು ಹೇಳಿದರೂ ಕೂಡ ದ್ರೌಪದಿಯ ಮಾತನ್ನ ಕೇಳಲಿಲ್ಲ ಈತ. ಹೋಗ್ಲಿ, 1-2 ದಿನ ಬಿಟ್ಟ. ಮತ್ತೆ ಆ ಸುದೇಶ್ನೆ ಮುಖಾಂತರವಾಗಿ ಹೇಳಿ ಕಳಿಸ್ತಾನೆ. ಸುದೇಶ್ನೆಗೂ ಹೇಳಿದ್ದು, ನೋಡ್ರಿ, ನನ್ನನ್ನು ತಡವಬೇಡ್ರಿ. ಯಾರಾದ್ರೂ ನನ್ನನ್ನು ಎದುರು ಹಾಕೊಂಡ್ರೆ ನನ್ನ ಆ 5 ಜನ ಗಂಧರ್ವ ರಾಜರು ಬಂದು ನಿಮ್ಮನ್ನ ಸಂಹಾರ ಮಾಡ್ತಾರೆ ಅಂತಾನೆ ಹೇಳ್ತಿದ್ದವಳು. ಯಾರ ಆ ಗಂಧರ್ವ ರಾಜರು? ಈ ಪಾಂಡವರೇನೆ. ಕೊನೆಗೆ ಎಷ್ಟು ಹೇಳಿದ್ರು ಕೂಡ ಕೇಳಲಿಲ್ಲ. ಒಮ್ಮೆ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಇವಳು ಒಬ್ಬಳೇ ಇರುವ ಕಾಲಕ್ಕೆ ದ್ರೌಪದಿಯ ಹತ್ತಿರ ಕೀಚಕ ಬರ್ತಾನೆ. ಬಂದು ಅವಳನ್ನ ಸ್ಪರ್ಶ ಮಾಡಬೇಕು ಅಂತ ಪ್ರಯತ್ನ ಮಾಡಿದ. ದ್ರೌಪದಿ ದೇವಿಯವರು ಅದನ್ನ ಪರಿಹರಿಸಿಕೊಳ್ಳಬೇಕು ಅಂತ ಓಡ್ತಾ ಇದ್ದಾರೆ. ಓಡೋ ಕಾಲಕ್ಕೆ ದ್ರೌಪದಿಯನ್ನ ಕಾಲಿನಿಂದ ಒದಿತಾನೆ ಕೀಚಕ. ಅನುಧೃತ್ತೀನಾಂ ಪಾತಯಿತ್ವಾ ಪದಾಸಹ ಸಂತಾಡಯಾಮಾಸ ರವಿಸ್ಥಿತ ನಾರಾಯಣ ಹೇದಿ ನಾಮೈವ ರಕ್ಷೋ ನ್ಯಜೋದಯತ್ತದರ್ಶ್ಯಂ ಸಮಾಗಾತ್. ದ್ರೌಪದಿ ದೇವಿಯವರು ಓಡೋಗ್ತಾ ಇರೋದನ್ನ ನೋಡಿ ಇವನು ಕೂಡ ಬೆನ್ನತ್ತಿ ಒದಿತಾನೆ ಅವಳನ್ನು ಕಾಲಿನಿಂದ. ಆಗೋಯ್ತು. ಮೊದಲು ಅವಳನ್ನ ಕಾಮಭಾವನೆ ನೋಡಿದ್ದೇ ಮಹಾ ಅಪರಾಧ. ಅದರಲ್ಲಿ ಅವಳ ಜೊತೆ ಮಾತಾಡಿ ಸ್ಪರ್ಶ ಮಾಡಬೇಕು ಅಂತ ಅನ್ಕೊಂಡಿದ್ದಿನ್ನ ಮಹಾ ಅಪರಾಧ. ಅವಳನ್ನು ಬೆನ್ನತ್ಕೊಂಡು ಹೋಗಿದ್ದಂತೂ ದೊಡ್ಡ ತಪ್ಪು. ಇನ್ನು ಕಾಲಿನಿಂದ ಮುಟ್ಟಿದ್ದಂತೂ ಮುಗಿದು ಹೋಯ್ತಷ್ಟೇ. ಅಂದಂತ ಮನಸ್ಸಿಗೆ ಕೊನೆಯದಾಗಿರುವ ಹಾದಿಯದು. ಇದನ್ನ ಭೀಮ, ದುರ್ಯೋಧನ, ರಾಜ ಎಲ್ಲ ನೋಡಿದರು. ಆದರೆ ವಿರಾಟನಿಗೆ ಹೇಳಲಿಕ್ಕೆ ಭಯ. ಯಾಕೆ ಅಂದ್ರೆ ಈ ಕೀಚಕ ವಿರಾಟ ದೇಶದ ಸೇನಾಪತಿ ರೀ ಅವನು. ಕೀಚಕ ಇದ್ದದ್ದಕ್ಕೇನೆ ಯಾರಿಗೂ ಕೂಡ ಈ ವಿರಾಟ ರಾಜನ ಸಣ್ಣ ಊರನ್ನ ಆಕ್ರಮಣ ಮಾಡಿಕ್ಕಾಗಿರ್ಲಿಲ್ಲ. ಭೀಷ್ಮ, ದ್ರೋಣ ಇವರೆಲ್ಲರೂ ಕೀಚಕನಿಗೆ ಹೆದರ್ತಿದ್ರು. ಇಲ್ಲೇ ಮುಂದೆ ಬರ್ತದೆ, 4 ಜನ ಬಲಿಷ್ಠರಾದವರು ಅಂತ ದುರ್ಯೋಧನ ಅನ್ಕೊಳ್ತಾನೆ. ಭೀಮ, ಬಲರಾಮ, ಕೀಚಕ ಹಾಗೂ ಶಲ್ಯ. ಅದರಿಂದ ಕೀಚಕ ಮಹಾಬಲಿಷ್ಠ ಅವನು. ಅವನಿರೋದಕ್ಕೆ ಕೌರವರು ಕೂಡ ಇತ್ತ ಕಣ್ಣೆ ಹಾಕಿರಲ್ಲ. ಇದನ್ನು ಕೂಡ ಹಸ್ತನಾವತಿ ಅಧೀನ ಮಾಡ್ಕೊಂಡ್ಬಿಡೋಣ ಅಂತ ಅವ್ರಿಗೆ ಆಸೆ ಇತ್ತು, ನಿಜ. ಅದು ಆಗಿರ್ಲಿಲ್ಲ. ಕೀಚಕನ ಒಂದು ಸಹಾಯದಿಂದ. ಅದಕ್ಕೋಸ್ಕರ ರಾಜನೂ ಕೂಡ ಏನು ಅನ್ಲಿಕ್ಕೆ ಬರಲ್ಲ. ಕೊನೆಗೆ ಭೀಮಸೇನ ನೋಡ್ತಾ ಇದ್ದಾನೆ, ಏನು ಮಾಡೋದು? ನಾವು ಎದುರಿಗಿದ್ರೂ ಕೂಡ ದ್ರೌಪದಿ ದೇವಿಯವರನ್ನ ಈ ತರಹ ಅವನು ವ್ಯವಹರಿಸ್ತಿರೋದನ್ನ ತಡಿಲಿಕ್ಕೆ ಆಗ್ತಿಲ್ಲಲ್ಲ. ಆಗ ಒಂದು ಮರವನ್ನ ನೋಡ್ತಾ ಇದ್ದಂತೆ ಭೀಮ. ಅಂದ್ರೆ ಅದನ್ನ ಎತ್ತು ಇವನ ಮೇಲೆ ಒಗೆದ್ಬಿಡ್ಬೇಕು ಅಂತ. ಆ ಮರವನ್ನೇ ದಿಟ್ಟಿಸಿ ನೋಡ್ತಾ ಇದ್ದಂತೆ. ಆಗ ಧರ್ಮರಾಜ ಹೇಳ್ತಾನೆ, ಯಾಕೋ ಅಡಿಗೆ ಮಾಡ್ಲಿಕ್ಕೆ ಇದೇ ಕಟ್ಟಿಗೆ ಬೇಕಾಯ್ತೆ ನಿನಗೆ? ಕಾಡಿನೊಳಗೆ ಬಹಳಷ್ಟು ಗಿಡವ, ಅದನ್ನ ಕತ್ತರಿಸ್ಕೊಂಡು ಬಂದು ಅಡಿಗೆ ಮಾಡಪ್ಪ ಅಂತ ಹೇಳಿದ. ಅಂದ್ರೆ ಇಲ್ಲಿ ಕೊಲ್ಬೇಡ ಮಾರಾಯ, ನೀ ಇಲ್ಲಿ ಕೊಂದ್ರೆ ವಿರಾಟ್ ರಾಜನಿಗೆ ಗೊತ್ತಾಗ್ತದೆ, ಕಾಡಿಗೆ ಹೋಗಿ ಕರ್ಕೊಂಡು ಹೋಗಿ ಹೊಡಿ ಅಂತ ಅರ್ಥ ಅದಕ್ಕೆ. ಅಲ್ಲಿ ಇದು ಆಮೇಲೆ ಆಯ್ತು. ಆದ್ರೆ ಈಗ ಸದ್ಯ ದ್ರೌಪದಿ ದೇವಿಯವರನ್ನು ಯಾರು ಕಾಪಾಡಬೇಕು? ಭಗವಂತನೇ ಕಾಪಾಡ್ತಾನೆ. ನೋಡ್ರಿ, ದ್ರೌಪದಿ ದೇವಿಯವರು ಅಂತಿಂಥ ಪತಿವ್ರತಾ ಸ್ತ್ರೀ ಅಲ್ಲ. ಯಾವಾಗಲೂ ಕೂಡ ಪರಮಾತ್ಮನ ಪ್ರೀತ್ಯರ್ಥವಾಗಿಯೇನೆ ಎಲ್ಲ ಕರ್ಮವನ್ನು ಮಾಡುವಂಥವರವರು ಕೂಡ. ಆಗ ಅವಳು ಓಡೋ ಕಾಲಕ್ಕೆ ಸೂರ್ಯ ಅಂತರ್ಯಾಮಿಯಾಗಿರುವಂತಹ ಭಗವಂತನನ್ನ ಸ್ತೋತ್ರ ಮಾಡ್ತಾಳೆ. ಆ ಸೂರ್ಯನಲ್ಲಿ ಅಂತರ್ಯಾಮಿಯಾಗಿರುವ ಪರಮಾತ್ಮ ಪ್ರಸನ್ನನಾಗಿ ತಾನು ಒಬ್ಬ ರಾಕ್ಷಸನನ್ನ ಕಳಿಸ್ತಾಳೆ. ವಸ್ತುತಃ ದ್ರೌಪದಿ ದೇವಿಯೂ ಕೂಡ ಈ ಸಕಾಮೋಪಾಸನೆಯನ್ನೆಲ್ಲ ಮಾಡಲ್ಲ. ಅವರು ನಿಷ್ಕಾಮೋಪಾಸನೆಯನ್ನೇ ಮಾಡೋದು. ಯಾವಾಗಲೂ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಿರ್ತಾಳೆ. ಇವಾಗಲೂ ಸ್ತೋತ್ರ ಮಾಡಿದ್ದು.
ಆಗ ಹೇತಿ ಎನ್ನುವಂತಹ ಒಬ್ಬ ರಾಕ್ಷಸ, ಆ ರಾಕ್ಷಸ ತಾನು ಬಂದು ಅದೃಶ್ಯಂ, ಗೊತ್ತಾಗದಂತೆ ಕೀಚಕನನ್ನು ಕೆಳಗೆ ಬೀಳಿಸುವಂತೆ ಮಾಡ್ತಾನೆ. ಅದರಲ್ಲೂ ಕೂಡ ಆ ಹೇತಿ ಎನ್ನುವ ರಾಕ್ಷಸನಿಗೆ ಬಲ ಸಾಲದು ಅಂತ ಮುಖ್ಯ ಪ್ರಾಣದೇವರು ಪ್ರವೇಶ ಮಾಡ್ತಾರೆ ಆ ಹೇತಿ ಎನ್ನುವ ರಾಕ್ಷಸನಲ್ಲಿ. ವಾಯುಸ್ತವಾವಿಷ್ಯತು ಕೀಚಕಂ ತಂ ನ್ಯಪಾತಯತ್ತಾಂ ತಂ ಸಮೀಕ್ಷ ಇವ ಭೀಮಃ. ಆಗ ಆ ಹೇತಿ ಎನ್ನುವಂತಹ ರಾಕ್ಷಸನಲ್ಲಿ ಪ್ರವಿಷ್ಟನಾಗಿರುವಂತಹ ವಾಯುದೇವರು ಇಬ್ಬರೂ ಸೇರಿಕೊಂಡು ಕೀಚಕನಿಗೆ ಗೊತ್ತಾಗದಂತೆಯೇ ನುಗ್ಗಿಸ್ತಾರೆ. ಈತ ಓಡೋಗೋ ಕಾಲಕ್ಕೆ ದ್ರೌಪದಿಯನ್ನು ವಧಿತನಲ್ಲ, ಕಾಲಿನಿಂದ ಸ್ಪರ್ಶ ಮಾಡಿದಾಗ ಇವನನ್ನ ಅವಳ ಹಿಂದೆ ಹೋಗದಂತೆ ಕೆಳಗೆ ಬೀಳುವಂತೆ ಅವರು ಮಾಡ್ತಾರೆ. ಜೋರ ಗಾಳಿ ಬಂತು ಅಂತ ಇಟ್ಕೊಳ್ಳಿ, ಏನೋ ಒಂದು ಅವನು ಕೆಳಗೆ ಬೀಳಿಸ್ಬಿಟ್ರು. ಈತ ಕೆಳಗೆ ಬಿದ್ದ, ಹೇಗೋ ಮಾಡಿ ದ್ರೌಪದಿ ದೇವಿ ತಪ್ಪಿಸ್ಕೊಂಡು ರಾತ್ರಿಯನ್ನು ಕಳಿಬೇಕಲ್ರಿ. ಹೇಗೆ ಕಳಿಯೋದು? ಬಹಳ ದುಃಖ ಆಗೋಗ್ಬಿಟ್ಟಿತ್ತು. ದ್ರೌಪದಿ ದೇವಿಗೆ ದುಃಖ ಅಂದ್ರೆ ಹಾಗೆ ತೋರಿಸ್ತಾಳಷ್ಟೆ. ಏನು ಮಾಡೋದು, ಯಾರ ಮುಂದೆ ಹೇಳ್ಕೊಳ್ಬೇಕು? ಅದಕ್ಕೆ ತಾನು ರಾತ್ರಿ ಕಾಲದಲ್ಲಿ ಎಲ್ಲರೂ ಕೂಡ ಮಲಗಿಕೊಂಡಾಗ ಅಡುಗೆ ಮನೆ ಹತ್ರ ಬಂದು ಭೀಮಸೇನ ದೇವರಿಗೆ ಈ ಎಲ್ಲ ಮಾತುಗಳನ್ನು ಹೇಳ್ತಾನೆ. ಸ್ವತಃ ಭೀಮಸೇನ ದೇವರಿಗೆ ಆಗಲೇ ಮನಸ್ಸಲ್ಲಿ ಸಂಕಲ್ಪ ಆಗೋಗಿತ್ತು. ಯಾಕೆಂದ್ರೆ 4 ತಿಂಗಳಿಂದ ಆ ಜೀಮೂತನನ್ನ 4ನೇ ತಿಂಗಳಕ್ಕೆ ಜೀಮೂತನನ್ನು ಸಂಹಾರ ಮಾಡಿದ್ದು. ಈಗಾಗಲೇ ಮತ್ತೆ 7 ತಿಂಗಳಾಗಿದೆ, ಮತ್ತೇನು ಯಾರನ್ನೂ ಹೊಡೆದಿಲ್ಲ. ಅದಕ್ಕೆ ಮತ್ತೆ ಭೀಮಸೇನ ದೇವರಿಗೆ ಸಂತೋಷ ಆಯಿತು. ಈ ಬಾರಿ ಸಿಟ್ಟು ಬಂದಿತ್ತು. ಯಾಕೆಂದ್ರೆ ಆಗಲೇ ಬಂದಿತ್ತು, ಆ ಮರವನ್ನು ಕಿತ್ತಿ ಕೀಚಕನ ಮೇಲೆ ಎಸಿಬೇಕು ಅಂತಿತ್ತು. ಆದರೆ ಧರ್ಮರಾಜ ಹೇಳಿದ್ನಲ್ಲ, ಈ ಗಿಡ ಬೇಡಪ್ಪ, ಅಲ್ಲಿ ಬಹಳಷ್ಟು ಗಿಡ ಅವ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಸುಮ್ಮನಾದ. ದ್ರೌಪದಿ ದೇವಿ ಬಹಳಷ್ಟು ದುಃಖಿತಳಾದವಳಂತೆ ಬಂದು ಹೇಳ್ತಾ ಇದ್ದಾಳೆ, ನೋಡು, ಇವ ನನಗೆ ಬಹಳ ಪೀಡೆಯನ್ನು ಕೊಟ್ಟಿದ್ದಾನಲ್ಲ, ಈತನ ಸಂಹಾರವನ್ನು ಮಾಡಬೇಕು ಅಂತ ಪ್ರಾರ್ಥಿಸಿಕೊಂಡ್ಳು. ಭೀಮಸೇನ ಆಯಿತು ಅಂತ ಬಹಳ ಸಂತೋಷದಿಂದಲೇನೆ ಹೇಳ್ದ. ಹೇಗೆ ಸಂಹಾರ ಮಾಡಬೇಕು, ಎಲ್ಲಿ ಕರಿಬೇಕು ಅವನನ್ನ, ಅದು ಬೇಕಲ್ಲ. ಅದಕ್ಕೆ ಇವಳು ಹೇಳ್ತಾ ಇದ್ದಾಳೆ, ಅವನನ್ನು ಸಂಹಾರ ಮಾಡಬೇಕು ಅಂದ್ರೆ ನೀನೇ ಸಂಹಾರ ಮಾಡಿದ್ದು ಅಂತ ಗೊತ್ತಾಗಬಾರ್ದು. ಯಾಕೆ, ನಮ್ಮ ಊರಿನಲ್ಲಿ ಇರತಕ್ಕಂತಹ ಈ ಕೀಚಕನನ್ನ ನಮ್ಮ ಅಡುಗೆದವನೇ ಕೊಂದ ಅಂದ್ರೆ ಇನ್ನ 1 ತಿಂಗಳು ಉಳ್ಕೊಂಡಿದೆ. ಅಷ್ಟಲ್ಲೇ ಹೊರಗೆ ಹಾಕ್ಬಿಟ್ರೆ ಎಲ್ಲಿ ಹೋಗ್ಬೇಕು ಇವರು 1 ತಿಂಗಳ? ಅದಕ್ಕೋಸ್ಕರ ರಾತ್ರಿ ಕರಿಬೇಕು. ರಾತ್ರಿ ಕರೆದಾಗ ಎಲ್ಲಿ ಕರಿಬೇಕು ಅಂದ್ರೆ, ಈ ಅರ್ಜುನ ನೃತ್ಯ ಹೇಳ್ಕೊಡ್ತಿದ್ನಲ್ಲ, ಆ ನರ್ತನ ಶಾಲೆ ಕರಿಬೇಕು. ನರ್ತನ ಶಾಲೆಯಲ್ಲಿ ಕತ್ಲಿರ್ತದೆ, ಎಲ್ಲರೂ ಮತ್ತೆ ಹಾಡು ಕೇಳಿದ ಮೇಲೆ ಲೈಟ್ ಆಫ್ ಮಾಡಿ ಹೋಗ್ತಾರೆ ನೋಡ್ರಿ. ಖಾಲಿ ಇರ್ತದೆ, ಶೂನ್ಯ ಗೃಹ ಅಂತ ಕರೀತಾರೆ ಅದನ್ನು. ಮಹಾಭಾರತದಲ್ಲಿ ನರ್ತನ ಶಾಲಾ ಅಂತಾನೆ ಸ್ಪಷ್ಟವಾಗಿ ಬರ್ತದೆ. ಅದನ್ನ ಆಚಾರ್ಯರು ಶೂನ್ಯ ಗ್ರಹ ಅಂತ ಕರೆದಿರೋದು. ಶೂನ್ಯ ಗ್ರಹ ಅಂದ್ರೆ ಎಲ್ಲರೂ ಹಾಡು ಕೇಳಿದ ಮೇಲೆ ಈ ದೊಡ್ಡ ದೊಡ್ಡ ಆಡಿಟೋರಿಯಂನಾಗ ಯಾರು ಇರ್ತಾರೆ ಹೇಳ್ರಿ? ಯಾರು ಇರಂಗಿಲ್ಲ. ಹಾಡು ಕೇಳಲಿಕ್ಕೆ ಬರ್ತಾರೆ, ನರ್ತನ ನೋಡ್ಲಿಕ್ಕೆ ಬರ್ತಾರೆ, ಕೇಳೋದು ನೋಡೋದು ಆಯಿತು ಅಂದ್ರೆ ಹೋಗ್ಬಿಡ್ತಾರೆ ಅಷ್ಟೇ. ನೋಡು, ಅಲ್ಲಿಗೆ ಬಾ ಅಂತ ಕರಿಬೇಕು, ಆಗ ನಾನು ನೋಡ್ಕೊಳ್ತೀನಿ ಆತನನ್ನ ಅಂತ ಭೀಮಸೇನ ದೇವರು ಹಾಗೂ ದ್ರೌಪದಿ ಇಬ್ಬರೂ ಕೂಡ ಮಾತಾಡ್ಕೊಂಡಿದ್ದಾರೆ. ಕೊನೆಗೆ ಸರಿಯಾದ ದಿವಸ ಬಂತು. ರಾತ್ರಿ ಕಾಲಕ್ಕೆ ನೀನು ಬಾ, ನಾನು ಅಲ್ಲಿ ಬಂದಿರ್ತೀನಿ ಅಂತ ದ್ರೌಪದಿ ಕೀಚಕನಿಗೆ ಹೇಳ ಕಳಿಸಿದ್ದು. ಕೀಚಕನಿಗೆ ಬಹಳ ಸಂತೋಷ ಆಯ್ತು. ನೋಡ್ರಿ, ಕೊನೆಗೂ ನನಗೆ ಒಲದ್ಲು, ಆದ್ರಿಂದ ಹೋಗೋಣ ಅಂತ ಹೋಗ್ತಾ ಇದ್ದಾನೆ. ನೋಡ್ರಿ, ಒಳಗೆ ಪ್ರವೇಶವನ್ನ ಮಾಡಿದಾಗ ಕತ್ಲಿದೆ. ಇನ್ನು ಒಳಗಾಗಲೇ ಬಂದಿದ್ದಾಳೆ ಅಂತ ಅವನು ಅನ್ಕೊಂಡಿದ್ದಾನೆ. ಈಗ ಬಹಳ ಪ್ರಸಿದ್ಧವಾಗಿರುವಂತಹ ಕಥೆ ಇರೋದೇನು, ಭೀಮಸೇನ ಸೀರೆ ಉಟ್ಕೊಂಡ್ ಬಂದಿದ್ದ. ಆದರೆ ಭೀಮಸೇನ ದೇವರೇ ಸ್ತ್ರೀ ವೇಷದಲ್ಲಿ ಬಂದದ್ದು. ಕೀಚಕನಿಗೆ ಮತ್ತೆ ಸೀರೆ ಉಟ್ಕೊಂಡ್ ಬಂದಾಳಂದ್ರೆ ಮತ್ತಾರು ಬರ್ತಾರ್ರಿ, ದ್ರೌಪದಿನೇ ಬಂದಿರ್ತಾಳೆ ಅಂತ ಅನ್ಕೊಂಡು ಆತ ಒಳಗೆ ಪ್ರವೇಶವನ್ನ ಮಾಡ್ತಾನೆ ಅಂತ. ಆದ್ರೆ ಕತ್ಲೆ ಇರ್ತದೆ,
ಭೀಮಸೇನ ಏನೋ ಸ್ತ್ರೀ ವೇಷ ಹಾಕೊಂಡು ಬಂದಿಲ್ಲ, ಹಾಗೇ ಪ್ರವೇಶವನ್ನ ಮಾಡಿದ್ದು. ಅಲ್ಲಿ ಪ್ರವೇಶವನ್ನ ಮಾಡಿದಾಗ ಹಾಸಿಗೆ ಮೇಲೆ ಮಲ್ಕೊಳ್ಬೇಕು ಅಂತ ಅಲ್ಲಿ ಕರಿಬೇಕಲ್ಲ. ಆಗ ಕ್ಷಣದಲ್ಲಿ ಏನೇ ಕೀಚಕ ನೋಡಿ ಈತ ಯಾವುದೋ ಬೇರೆ ವ್ಯಕ್ತಿ ಇದ್ದಾನೆ ಅಂತ ಗುರುತು ಹಿಡಿಯೋಷ್ಟರಲ್ಲಿಯೇನೆ ಭೀಮಸೇನ ಕೀಚಕನ ಮೇಲೆ ಜಿಗಿತಾನೆ. ಆತನ ಮೇಲೆ ಜಿಗಿದು ಯಾವ ತರಹ ಹೊಡಿತಾನೆ ಅಂತಂದ್ರೆ ಅದನ್ನು ಬಹಳ ಘೋರವಾಗಿ ವರ್ಣನೆ ಮಾಡಿದ್ದಾರೆ. ತಲಾಭ್ಯಾಂ ಭೀಮಸೇನೇನ ವಕ್ಷಸ್ಯ ಅಧಿಪತೋ ಬಲಿ. ತನ್ನ ಕೈಯಿಂದ ಜೋರಾಗಿ ಎದೆ ಮೇಲೆ ಹೊಡೆಸ್ಕೊಳ್ತಾನೆ ಕೀಚಕ. ಭೀಮಸೇನ ದೇವರು ಜೋರಾಗಿ ಹೊಡೆದು ಒಂದು ಮುಹೂರ್ತದಲ್ಲಿ 48 ನಿಮಿಷ ಅಷ್ಟರಲ್ಲಿ ಆತನನ್ನ ಹೊಡೆದು ಕೊನೆಗೆ ಏನ್ ಮಾಡ್ತಾರೆ ಅಂದ್ರೆ ಸಂಹಾರನೆ ಮಾಡಬೇಕಲ್ಲ, ಅವನ ಶಿರಸ್ಸನ್ನ ಗುದದ್ವಾರದಲ್ಲಿ ಪ್ರವೇಶ ಮಾಡಿಸ್ಬಿಡ್ತಾನೆ. ಮಾಂಸದ ಉಂಡೆ ತರಹ ಕಾಣಿಸ್ಬೇಕು ಕೀಚಕ, ಯಾರಿಗೂ ಈತನ ಮುಖ ಸಹಿತ ಕಂಡಿರಬಾರ್ದು ಆ ತರಹ ಮಾಡಿಬಿಟ್ಟ. ಅಲ್ಲಿ ಬರ್ತದೆ ಮಹಾಭಾರತದಲ್ಲಿ ಹೇಳೋ ಕಾಲಕ್ಕೆ ಕಾಯೇ ಪ್ರವೇಶಯತ, ಶರೀರದಲ್ಲಿ ಹಾಕಿಸ್ದ ಅಂತ ಬರ್ತದೆ. ಮತ್ತೆ ನಮ್ಮ ಮಧ್ವಾಚಾರ್ಯ ತಾನೇ ಭೀಮನಾದಾಗ ಈ ಕೀಚಕನನ್ನು ಕೊಂದಿರೋದು. ಅದಕ್ಕೆ ತಾವು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ತತ್ರೈನ ಮಾಸಾದ್ಯತು ಭೀಮಸೇನಃ ವಿಜಿತ್ಯತಂ ಬಾಹುಯುದ್ಧೇ ನಿಹತ್ಯ ಶಿರಃ ಗುದೇ ಪಾಣಿಪಾದೌ ಚ ತಸ್ಯ ಪ್ರವೇಶಯಾಮಾಸ ವಿಮೃತ್ಯ ವೀರಃ. ಅವನನ್ನು ಹೊಡೆದು ಮರ್ದನ ಮಾಡಿ ಅವನ ಕೈಗಳನ್ನ ಸಮೇತವಾಗಿ ಅವನ ಶಿರಸ್ಸನ್ನು ಗುದದ್ವಾರದಲ್ಲಿ ಪ್ರವೇಶ ಮಾಡಿಸ್ಬಿಡ್ತಾನೆ. ಈಗ ದುಂಡಾಗ್ಬಿಡ್ಬೇಕು ಅವನು. ಅಷ್ಟು ಆ ಕೀಚಕನಿಗೆ ಶಿಕ್ಷೆಯನ್ನು ಕೊಟ್ಟು ಸಂಹಾರವನ್ನು ಮಾಡ್ತಾನೆ. ಸಂಹಾರವನ್ನು ಮಾಡಿದ ಮೇಲೆ ಬೆಳಕನ್ನು ಹಚ್ತಾರೆ, ದೀಪ ಪ್ರಜ್ವಲನೆ ಮಾಡ್ತಾರೆ. ಮಾಡಿ ಇದನನ್ನು ಕೊಂದಿರೋದು ಅಂತ ತೋರಿಸಿ ಭೀಮಸೇನ ಅಲ್ಲಿಂದ ಹೊರಟು ಹೋಗ್ಬಿಡ್ತಾನೆ. ಹೊರಟು ಹೋದ ಮೇಲೆ ದ್ರೌಪದಿ ದೇವಿ ಶಬ್ದ ಮಾಡ್ತಾಳೆ, ಯಾರೋ ಸತ್ತು ಬಿದ್ದಾರೆ ಇಲ್ಲಿಂದ ಅಂತ. ಅಲ್ಲಿ ತನಕ ಸುಮ್ಮನಿರ್ತಾಳೆ, ಬರ್ಬೇಕಲ್ಲ ಮತ್ತೆ. ಆಗ ನೋಡಿ ಕೀಚಕನ ಸಂಹಾರವಾಗಿದೆ, ನಮ್ಮ ಅಣ್ಣನನ್ನು ಕೊಂದಿದ್ದಾರೆ ಅಂತ ಎಲ್ಲ ಉಪಕೀಚಕರು ಕೂಡ ಬಂದು ಈ ದ್ರೌಪದಿ ಈ ಸೈರಂಧ್ರಿಯ ಕಾರಣ ನಮ್ಮ ಅಣ್ಣ ಸಾಯಲಿಕ್ಕೆ ಅಂತ ಅವಳನ್ನ ಈ ಕೀಚಕನ ಶರೀರವನ್ನ ಎತ್ಕೊಂಡೋಗಿ ಮತ್ತೆ ಸುಡಬೇಕಲ್ಲ, ಆ ಶರೀರದ ಮೇಲೆ ಇವಳನ್ನು ಕೂಡ ಕಟ್ಟಿ ಎತ್ಕೊಂಡು ಹೋಗ್ಬಿಟ್ರು. ಆಗ ಬಹುದೂರ ಹೋದ ಮೇಲೆ ಭೀಮಸೇನ ದೇವರು ಕೂಡ ಮತ್ತೆ ಓಡಿ ಬರ್ತಾರೆ. ಇವಳು ಹೇಳಿರ್ತಾಳೆ ಎಲ್ಲಿ ಹೋದ್ರು ಕೂಡ, ನನ್ನನ್ನು ಯಾರೂ ಮುಟ್ಲಿಕ್ಕೆ ಹೋಗಬೇಡಿ, ನನ್ನ ಗಂಧರ್ವರಾಜರು ಬಂದು ನಿಮ್ಮನ್ನು ಕೊಲ್ತಾರೆ ಅಂತ ಹೇಳಿರ್ತಾಳಲ್ಲ. ಕೀಚಕನನ್ನು ಕೊಲ್ಲೋ ಕಾಲಕ್ಕೂ ಕೂಡ ಅದೇ ತರಹ ಹೇಳಿರ್ತಾಳೆ. ಸ್ವಲ್ಪ ಸಮಯದಲ್ಲಿ ಆ ಎಲ್ಲ ಉಪಕೀಚಕರು ಕೂಡ ಬಂದು ಇವಳನ್ನ ಆ ಕೀಚಕನ ಶರೀರದ ಜೊತೆಗೇನೆ ಹೊತ್ಕೊಂಡು ಹೋಗೋ ಕಾಲಕ್ಕೆ ಇವಳನ್ನು ಸುಟ್ಟು ಬಿಟ್ರೆ ಆಯ್ತು, ಇವಳಿಂದ ನಮ್ಮನ್ನ ಸತ್ತಿರೋದು ಅಂತ. ಆಗ ಮತ್ತೆ ಭೀಮಸೇನ ದೇವರು ಬಂದು ದೊಡ್ಡದಾಗಿರುವಂತಹ ವೃಕ್ಷವನ್ನ ಎತ್ತಿ ಎಲ್ಲ 50 ಜನರನ್ನೂ ಕೂಡ ಸಂಹಾರ ಮಾಡಿಬಿಡ್ತಾರೆ. ಮುಗಿದೋಯ್ತು 51 ಜನ ಕೀಚಕನನ್ನ ಹಿಡಿದುಕೊಂಡು ಅವನ ತಮ್ಮಂದೆಲ್ಲರ ಸಂಹಾರ ಆಗೋಯ್ತು. ಆಗ ನೋಡ್ರಿ ಎಲ್ಲರಿಗೂ ಹಾಹಾಕಾರ ಆಗೋಯ್ತು. ಯಾರು ಕೊಂದಿದ್ದು ಗೊತ್ತಿಲ್ಲ. ಎಲ್ಲರೂ ದ್ರೌಪದಿಯನ್ನು ನೋಡಿ ಹೆದರ್ತಾ ಇದ್ದಾರೆ. ಯಾಕೆಂದ್ರೆ ಇವಳು ಬರೋ ಕಾಲಕ್ಕೇನೆ ಇಷ್ಟು ಸುಂದರಿ ಇದ್ದಾಳೆ, ಯಾಕೆ ಇಟ್ಕೊಳ್ಬೇಕು ಅಂತ ಸುದೇಶ್ನ ಪ್ರಶ್ನೆ ಕೇಳಿದ್ದು. ಇವಾಗ ಇವಳನ್ನು ಮುಟ್ಲಿಕ್ಕೆ ಬಂದಿರುವಂತಹ ಕೀಚಕ, ಅವನ ಹಿಂದಿರುವಂತಹ ಎಲ್ಲ ಉಪಕೀಚಕರು ಕೂಡ ಇಷ್ಟು ಒಂದೇ ಒಂದು ಕಾಲದಲ್ಲೇನೆ ಸಾಯಬೇಕು ಅಂದ್ರೆ ಇವಳು ಹಿಂದೆ ಯಾರೋ ಇದ್ದಾನೆ. ಇವಳು ಹೇಳಿದ್ಬಿಟ್ಲು ಸ್ಪಷ್ಟವಾಗಿ, ಅವು ಗಂಧರ್ವರಾಜರಿದ್ದಾರೆ ಅಂತ ಹೇಳಿದ್ದೇನಲ್ಲ, ಅವರ ರಕ್ಷಣೆಯೇ ನಾನಿರೋದು, ನನ್ನ ಯಾರಾದರೂ ಮುಟ್ಲಿಕ್ಕೆ ಬಂದ್ರೆ ಸಂಹಾರವೇ ಆಗ್ಬಿಡುತ್ತದೆ ಅಂತ ಹೇಳಿದ್ದಲ್ಲ. ಆ ಮಾತನ್ನ ಎಲ್ಲರೂ ಕೂಡ ಕೇಳಿಸ್ಕೊಂಡ್ರು. ಈಕೆಯನ್ನ ಹತ್ರ ಮಾಡಲಿಲ್ಲ ಯಾರೂ ಕೂಡ. ಹತ್ರ ಬಂದ್ರೆ ಹೆದರ್ತಾ ಇದ್ದಾರೆ ದ್ರೌಪದಿಯನ್ನು ನೋಡಿ. ತೇತಂ ದೃಷ್ಟ ಭಯೋದ್ವಿಗ್ನಾ ನಿಶ್ಚೇಷ್ಟ ಸಮವಸ್ಥಿತಾ. ದ್ರೌಪದಿಯನ್ನು ನೋಡಿ ನಿಶ್ಚೇಷ್ಟರಾಗ್ಬಿಟ್ರು. ಅಲ್ಲ, ಈಗ ಸಾಮಾನ್ಯವಾಗಿ ಹುಡುಗಿ ಅಣ್ಣ ಹೊಡಿತಾನೆ, ತಮ್ಮ ಹೊಡಿತಾನೆ ಅಂತ ಅನ್ನೋ ಭಯದಿಂದ ಪುರುಷರು ಇರ್ತಾರೆ. ಆದ್ರೆ ಯಾರು ಅಂತಾನೆ ಗೊತ್ತಿಲ್ಲ,
ಆ ವ್ಯಕ್ತಿ ಬಂದು ಈ 50 ಜನರನ್ನು ಸಂಹಾರ ಮಾಡಿ ಹೋಗ್ತಾನೆ ಅಂದ್ರೆ ಈ ದ್ರೌಪದಿಯನ್ನ ಈ ಊರಿನಲ್ಲಿ ಇಟ್ಕೊಳ್ಳೋದು ಬೇಡ, ಹೊರಗೆ ಕಳಿಸ್ಬಿಡೋಣ ಅಂತ ವಿಚಾರ ಮಾಡಿದ್ರು. ಏನ್ ಮಾಡೋದು? ಇನ್ನು 1 ತಿಂಗಳಷ್ಟು ಕಾಲ ಉಳಿದಿದೆ. ಒಂದು 2-3 ದಿವಸ ಆಗಿರ್ಬೋದು, ಆದ್ರೆ ಇನ್ನ 26-27 ದಿವಸ ಕಳಿಬೇಕಲ್ರಿ. ಏನ್ ಮಾಡೋದು? ಎಲ್ಲರೂ ಕೂಡ ಸೈರಂಧ್ರಿ ಮುಚ್ಚತಾಂ, ಇವಳನ್ನ ಹೊರಗೆ ಹಾಕ್ಬಿಡ್ರಿ, ಇವಳಿಂದಲೇನೆ ನಮಗೆ ಭಯ ಬಂದಿರೋದು ಅಂತ ಊರಿನಲ್ಲಿರುವ ಎಲ್ಲಾ ಜನ ಮಾತಾಡ್ಕೊಂಡ್ರು. ಆಗ ಏನ್ ಮಾಡೋದು? ಯಾರಾದ್ರೂ ಹೇಳ್ಬೇಕಲ್ಲ. ಈಗ ಭೀಮಸೇನ ಬರಬೇಕು, ಧರ್ಮರಾಜ ಬರಬೇಕು. ಧರ್ಮರಾಜ ಬಂದು ಬ್ಯಾಡ್ರಿ ಇನ್ನೊಂದು ತಿಂಗಳು ಇಟ್ಕೊಳ್ರಿ ಅಂತಂದ್ರೆ ನಿಮಗೂ ಅವ್ರಿಗೂ ಏನ್ ಸಂಬಂಧ ಅಂತ ಕೇಳ್ತಾರೆ. ಯಾರು ಮಾತಾಡೋಂಗೂ ಇಲ್ಲ, ಅಂತಹ ಪರಿಸ್ಥಿತಿ ಆಗೋಯ್ತು. ಆಗ ಅರ್ಜುನ, ಬೃಹನ್ನಳ ಇವರೆಲ್ಲರೂ ಸೇರ್ಕೊಂಡು ಹೇಳ್ತಾರೆ, ಇಲ್ಲ ಇರ್ಲಿ ಬಿಡ್ರಿ, ಯಾರು ಪಾಪ ಇವಳಿಗೆ ದಿಕ್ಕಿಲ್ಲ, ಅವಳೇನು 1 ತಿಂಗಳು ಇರ್ತಾಳೆ ಅಂತ ಹೇಳಿದ್ದಾಳೆ ಅಷ್ಟೇ, ಇನ್ನು 1 ತಿಂಗಳ ಮಾತ್ರ, ಅಷ್ಟು ಕಾಲ ನಾವು ಇರ್ತೀವಿ, ಆಮೇಲೆ ನಾನು ಕೂಡ ಹೊರಟು ಹೋಗ್ಬಿಡ್ತೀನಿ, ನನ್ನ ಗಂಧರ್ವರಾಜರು ಬಂದು ನನ್ನ ಕರ್ಕೊಂಡು ಹೋಗ್ತಾರೆ ಎಂದು ಎಷ್ಟು ಹೇಳಿದರೂ ಕೂಡ ಯಾರೂ ಪ್ರಸನ್ನ ಆಗಲಿಲ್ಲ. ಕೊನೆಗೆ ಇಲ್ಲ, ಹಾಗೆ ಮಾಡೋದು ಬೇಡ, ಆ ಕೀಚಕ ಅವನು ಕಾಮಿನೇ ಇದ್ದ, ಅವನ ಭಯದಿಂದ ನಮ್ಮನ್ನು ದೂರ ಮಾಡಿದ್ದೀಯ ಸಾಕು ಅಂತ ಹೇಳಿ ಹೇಗೋ ಕೊನೆಗೆ ಒಪ್ಪಿಕೊಂಡು ದ್ರೌಪದಿಯನ್ನ ಆ ಸೈರಂಧ್ರಿಯನ್ನ ಊರಲ್ಲೇ ಇಟ್ಕೊಳ್ತಾರೆ. ಇಷ್ಟು ಮಾತ್ರ ನಿಜ, 1 ತಿಂಗಳಾದ್ಮೇಲೆ ಮಾತ್ರ ನೀನು ಇಲ್ಲಬಾರು, ಹೋಗ್ಬಿಡ್ಬೇಕು ಅಂತ. ನೋಡ್ರಿ, ಇವಳು ಈ ತರಹ ಮಾತನ್ನ ಆಡಿ ಕೀಚಕರ ಸಂಹಾರವನ್ನೆಲ್ಲ ಮಾಡಿಸಿದ್ಲಲ್ಲ, ಆವಾಗ ಇವ್ರಿಗೆ ವಿರಾಟ ರಾಜನಿಗೆ ದುಃಖ ಅಂತೂ ಆಯಿತು, ಆದರೆ ಕೌರವರಿಗೆ ಇಲ್ಲಿಂದ ಸಂಶಯ ಪ್ರಾರಂಭ ಆಯಿತು. ಯಾಕೆಂದ್ರೆ ಕೀಚಕನನ್ನು ಕೊಲ್ಲುವಂತಹ ವ್ಯಕ್ತಿ ಯಾರಿದ್ದಾರೆ ಲೋಕದಲ್ಲಿ? ಯಾರು ಇಲ್ಲೇ ಇಲ್ಲ ಅಂತ ಲೆಕ್ಕ. ಇದ್ದಾನೆ, ಭೀಮಸೇನ ಅಂತೂ ಇದ್ದಾನೆ. ಭೀಮಸೇನಿಗೆ ಕೊಲ್ಲಿಕ್ಕೆ ಆಗ್ತದೆ ಅಂತ ಅನ್ನೋದು ದುರ್ಯೋಧನಿಗೆ ಸರಿಯಾಗಿ ಗೊತ್ತು. ಆದ್ದರಿಂದ ಕಥೆಯನ್ನು ಕೇಳಿಸ್ಕೊಂಡ ಅವನು, ಒಂದ ಹುಡುಗಿಯ ಸಲುವಾಗಿ, ಸ್ತ್ರೀಯ ಸಲುವಾಗಿ ಕೀಚಕ ಒಬ್ಬ ಬಲಿಷ್ಠನಾದ ವ್ಯಕ್ತಿಯಿಂದ ಮೃತನಾದ ಅಂತ ನಾಳೆ ಸುದ್ದಿ ಪೇಪರ್ನಲ್ಲಿ ಬಂತು. ಅದು ಗೊತ್ತಾಯಿತು. ಅದು ಗೊತ್ತಾಗಿ ಯಾಕೆ ಹಿಂಗಾಗಿರಬಾರ್ದು ಅಂತ ದುರ್ಯೋಧನ ತಾನು ವಿಚಾರ ಮಾಡ್ತಾ ಇದ್ದಾನೆ. ಅವಳು ದ್ರೌಪದಿನೇ ಆಗಿರ್ಬೋದಲ್ಲ, ಆ ದ್ರೌಪದಿಗೆ ಪೀಡೆ ಕೊಟ್ಟಿದ್ದಾನೆ ಕೀಚಕ ಅಂತ, ಆದ್ದರಿಂದ ಕೀಚಕನ ಸಂಹಾರವನ್ನು ಮಾಡಿ ಭೀಮಸೇನ ದೇವರೇ ಆಗಿರ್ಬೋದಲ್ಲ ಅಂತ ವಿಚಾರವನ್ನು ಮಾಡಿ ಆಗ ಹೇಳಿರುವಂತಹ ಮಾತು, ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾನು ಶುಶ್ರಮಃ. ಬಹಳ ಬಲಿಷ್ಠರಾದವರೇ ಈ 4 ಜನ, ಆದ್ರಿಂದ ಭೀಮಸೇನ ದೇವರೇನೆ ಕೊಂದಿರಬಹುದು. ನಾವೇನ್ ಮಾಡೋಣ, ಇದೇ ಸರಿಯಾದ ಸಮಯ, ವಿರಾಟನ ಊರಿಗೆ ಹೋಗಿ ಅವನ ಬಳಿ ಇರುವಂತಹ ಬಹಳ ಅದ್ಭುತವಾದ ಗೋವಿನ ಸಂಪತ್ತನ್ನು ಅಪಹಾರ ಮಾಡೋಣ ಅಂತ ವಿಚಾರ ಮಾಡಿದರು. ಬಹಳ ಪ್ರಸಿದ್ಧವಾಗಿರುವಂತಹ 2 ಪ್ರಸಂಗಗಳು, ದಕ್ಷಿಣ ಗೋಗ್ರಹಣ ಪ್ರಸಂಗ ಹಾಗೂ ಉತ್ತರ ಗೋಗ್ರಹಣ ಪ್ರಸಂಗಗಳು ಅಂತ. ಏನಿರ್ತದೆ, ದಕ್ಷಿಣ ದಿಕ್ಕಿನಲ್ಲಿ 1,00,000 ಆಕಳುಗಳನ್ನು ಕಟ್ಟಿಟ್ಟಿರ್ತಾನೆ ಸಾಕ್ಲಿಕ್ಕೆ ಅಂತ ವಿರಾಟ ರಾಜ. ಅದನ್ನ ಈಗ ಅಪಹಾರ ಮಾಡ್ಕೊಂಡು ಹೋಗಬೇಕು. ಉತ್ತರ ದಿಕ್ಕಿನಲ್ಲಿ 60,000 ಗೋವುಗಳನ್ನು ಕಟ್ಟಿರ್ತಾರೆ. ಇವಾಗ ವಿಶೇಷವಾಗಿ ಈ ದಕ್ಷಿಣ ಗೋಗ್ರಹಣವನ್ನು ಮಾಡಿಸ್ಲಿಕ್ಕೆ ಅಂತ ತ್ರಿಗರ್ಭ ದೇಶದಿಂದ ಸುಶರ್ಮ ಅಂತ ಒಬ್ಬ ಇದ್ದಾನೆ, ಅವನನ್ನ ಕೊಟ್ಟು ಕಳಿಸ್ತಾರೆ. ಅವನೊಂದು ದೊಡ್ಡ ಸೈನ್ಯ ಇತ್ತು. ಆ ಸುಶರ್ಮ ತನ್ನ ಸೈನ್ಯವನ್ನು ತೆಗೆದುಕೊಂಡು ಬಂದು ದಕ್ಷಿಣ ದಿಕ್ಕಿಗೆ ಬರ್ತಾ ಇದ್ದಾನೆ. ಉತ್ತರ ದಿಕ್ಕಿಗೆ ಸ್ವತಃ ಭೀಷ್ಮ, ದ್ರೋಣ, ದುರ್ಯೋಧನ ಇವರೆಲ್ಲರೂ ಕೂಡ, ಕರ್ಣ ಇವರೆಲ್ಲರೂ ಹೋಗ್ತಾ ಇದ್ದಾರೆ. ಎಲ್ಲರೂ ಹೋಗಿ ಈ ವಿರಾಟನ ಒಂದು ಊರಿಗೆ ಮುತ್ತಿಗೆ ಹಾಕಬೇಕು. ಅದಕ್ಕಂತಾರೆ, ಕೀಚಕಸ್ಯ ಹಿಡಿಂಬಸ್ಯ ಬಕ ಕಿರ್ಮೀರಯೋರಪಿ ಜರಾಸಂಧಸ್ಯ ನೃಪತೇಃ ಕಂಸಾದೀನಾಂಚ ಸರ್ವಶಃ ನ ಬಾಧನಾಯ ಭೀಷ್ಮಾದ್ಯ ಅಭಿಷೇಕೋ ಕಥಂಚನ ತಸ್ಮಾತ್ಯ ಕೀಚಕಂ ಶಾಂತಂ ಶ್ರುತ್ವ ಮಾತ್ಸ್ಯಂ ಯಯುರ್ಯುಧೆ. ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಇದನ್ನು ಸ್ಪಷ್ಟವಾಗಿ ಹೇಳ್ತಾರೆ.
ಅವ್ರು ಯಾಕೆ ಕೀಚಕನ ಮರಣವನ್ನ ಕಾಯ್ತಿದ್ರು ಅಂದ್ರೆ ಕೀಚಕನನ್ನ ಎದುರಿಸುವ ಸಾಮರ್ಥ್ಯ ಭೀಷ್ಮಾದಿಗಳಿಗಿಲ್ಲ. ಬರೇ ಕೀಚಕನನ್ನ ಎದುರಿಸೋದಲ್ಲ, ಕೀಚಕಸ್ಯ ಹಿಡಿಂಬಸ್ಯ, ಹಿಡಿಂಬಸು ಇದ್ನಲ್ಲ ಅವನನ್ನೂ ಕೂಡ ಸೋಲಿಸ್ಲಿಕ್ಕೆ ಭೀಷ್ಮಾದಿಗಳಿಗೆ ಆಗ್ತಿರ್ಲಿಲ್ಲ. ಬಕ ಕಿರ್ಮೀರಯೋರಪಿ, ಬಕಾಸುರನನ್ನೂ ಹೊಡಿಲಿಕ್ಕಾಗೋದಿಲ್ಲ, ಕಿರ್ಮೀರನನ್ನೂ ಹೊಡಿಲಿಕ್ಕಾಗಲ್ಲ. ಇನ್ನು ಜರಾಸಂಧ ಕೇಳ್ತೀರಾ, ಆತ ಅಂತೂ ಬಹಳ ದೊಡ್ಡ ವ್ಯಕ್ತಿ, ಅವನು ವಿಪ್ರಚಿತ್ತಿ ಎನ್ನುವಂತಹ ದೈತ್ಯನ ಅವತಾರ. ಹಾಗೇನೆ ಕಂಸಾದೀನಾಂಚ ಸರ್ವಶಃ, ಕಂಸನನ್ನೂ ಕೂಡ ಸೋಲಿಸ್ಲಿಕ್ಕೆ ಭೀಷ್ಮರಿಗೆ ಆಗ್ತಿರ್ಲಿಲ್ಲ. ಆದ್ರಿಂದ ಇದೇ ಸರಿಯಾಗಿರುವಂತಹ ಕಾಲ ಅಂತ ನೋಡಿಕೊಂಡು ಭೀಷ್ಮ ದ್ರೋಣಾದಿಗಳೆಲ್ಲರೂ ಕೂಡ ಬರ್ತಾ ಇದ್ದಾರೆ. ನೋಡಿ, ಭೀಷ್ಮಾಚಾರ್ಯರು ತಾವು ಗೋಗ್ರಹಣವನ್ನು ಮಾಡಬೇಕು ಅಂತ ಬಂದಿದ್ದಾರೆ. ದ್ರೋಣಾಚಾರ್ಯರು ಕೂಡ ಈ ಕಾರ್ಯದಲ್ಲಿ ಭಾಗಿಗಳಾದರು. ಹೇಳ್ತಾ ಇದ್ದಾರೆ, ಯತಿಷ್ಯೇ ರಕ್ಷಿತುಂ ಭೀಮಾತ್ ಧಾರ್ತರಾಷ್ಟ್ರಾನಿತಿ ಸ್ವಕಾಂ ಸತ್ಯಾಂ ಕರ್ತುಂ ಪ್ರತಿಜ್ಞಾಂ ತು ಯಯೌ ದ್ರೋಣಃ ಸಪುತ್ರಕಃ. ದುರ್ಯೋಧನನ ಮಾತನ್ನ ಕೇಳಿಸ್ಕೊಂಡಿದ್ರು. ಯಾಕೆ ಭೀಮನೇ ಈ ಕಾರ್ಯವನ್ನು ಮಾಡಿರ್ಬೋದಲ್ಲ, ಅದನ್ನು ನೋಡ್ಕೊಂಡು ಬಂದಂಗಾಯ್ತು ಅಂತ ಹೋಗಿರ್ತಾರೆ. ದ್ರೋಣಾಚಾರ್ಯರು ತಮ್ಮ ತಯಾರಿಯಲ್ಲಿ ತಾವಿದ್ದಾರೆ. ಅವನು ನಿಜವಾಗಿಯೂ ಭೀಮನೇ ಆಗಿದ್ರೆ ಭೀಮ ಬಂದು ದುರ್ಯೋಧನನ ಕೊಲ್ಲೋದು ಮಾಡಿಬಿಟ್ರೆ ಏನ್ ಮಾಡ್ಲಿ? ಯಾಕೆಂದ್ರೆ ದ್ರೋಣಾಚಾರ್ಯರು ಪ್ರತಿಜ್ಞೆ ಮಾಡಿರ್ತಾರೆ. ಸಭಾಪರ್ವದ ಕೊನೆಗೆ ಭೀಮಸೇನ ಹೋಗ್ತಿರ್ತಾರೆ. ಎಲ್ಲರೂ ಹೋಗೋ ಕಾಲಕ್ಕೆ ಇವರು ಸುಮ್ಮನೆ ಕೂಡ್ಬೇಕೋ ಬೇಡ, ಕೌರವರು ಮೊದಲೇ ಜೂಜಾಡಿ ತಪ್ಪು ಕೆಲಸ ಮಾಡಿದ್ದಾರೆ, ಮೋಸದಿಂದ ಸೋಲಿಸಿದ್ದಾರೆ, ಅದನ್ನ ದೊಡ್ಡ ತಪ್ಪು. ಇವರು ಹೋಗೋ ಕಾಲಕ್ಕೆ ದ್ರೌಪದಿಗೆ ಅವಮಾನ ಮಾಡಿದ್ರಲ್ಲ, ದ್ರೌಪದಿ ದೇವಿಯವರನ್ನ ಹೋಗಿ ನೀನು ದುರ್ಯೋಧನ ತೊಡೆ ಮೇಲೆ ಕೂಡು, ಆಮೇಲೆ ದುರ್ಯೋಧನ ಮನೆಗೆ ಹೋಗು, ಹೀಗೆಲ್ಲ ಮಾತನ್ನ ಆಡಿ ಅಪಮಾನ ಮಾಡಿರ್ತಾರೆ. ಭೀಮಸೇನ ದೇವರಿಗೆ ವಿಶೇಷವಾಗಿ ದನ ದನ ಅಂತ ಗೌಹು ಗೌಹು ಅಂತ ಕಾಣಿಸಿರ್ತಾರೆ. ಭೀಮಸೇನ ಆಗ ಹೇಳಿರ್ತಾನೆ, ನಿನ್ನ ಇನ್ನೊಂದು ತೊಡೆಯನ್ನು ಕೂಡ ನಾನು ಮುರಿದು ಹಾಕ್ತೀನಿ ಅಂತ. ಎರಡೂ ತೊಡೆ ಮುರಿಬೇಕು. ದ್ರೌಪದಿಯನ್ನು ಬಾ ಅಂತ ಕೂಡಿದ್ದಕ್ಕೆ ಆ ತೊಡೆಯನ್ನು ಮುರಿತೀನಿ ಅಂತ ಹೇಳಿದ್ದ. ನಂತರದಲ್ಲಿ ಇಲ್ಲಿ ಮಾತನ್ನ ಹೇಳಿದ್ದಾನಲ್ಲ, ಎರಡೂ ತೊಡೆಯನ್ನು ಮುರಿತೀನಿ ಅಂತ ಹೇಳಿದ್ದ ಅವನು. ಅದನ್ನ ಹೇಳಿದಾಗ ಭಯ ಆಯಿತು ದುರ್ಯೋಧನಾದಿಗಳಿಗೆ. ತಕ್ಷಣ ಅವರೆಲ್ಲರೂ ಕೂಡ ದ್ರೋಣಾಚಾರ್ಯರ ಹತ್ರ ಹೋದ್ರು. ದ್ರೋಣಾಚಾರ್ಯರು ಅವಾಗ ಒಂದು ಪ್ರತಿಜ್ಞೆ ಮಾಡಿರ್ತಾರೆ, ಭೀಮಸೇನ ದೇವರೇನಾದರೂ ನಿಮಗೆ ಹೊಡಿಲಿಕ್ಕೆ ಅಂತ ಬಂದ್ರೆ ನಾನು ನಿಮ್ಮನ್ನು ರಕ್ಷಣೆ ಮಾಡ್ತೀನಿ ಅಂತ. ಭೀಮಸೇನ ದೇವನ್ ಕೊಲ್ತೀನಿ ಅಂತ ಪ್ರತಿಜ್ಞೆ ಮಾಡಿರ್ಲಿಲ್ಲ, ಅದನ್ನ ಅವ್ರು ಯುದ್ಧದಲ್ಲೂ ಮಾಡಲಿಲ್ಲ. ದುರ್ಯೋಧನ ಕೇಳವನು, ಏನ್ರಿ ಗುರುಗಳೇ, ಭೀಮಸೇನ ನಮ್ಮ ಎಲ್ಲ ಸೈನ್ಯವನ್ನು ಹೊಡಿತಾ ಇದ್ದಾನೆ, ನೀವು ಹೊಡಿಬಾರ್ದ ಅಂದ್ರೆ, ಅಲ್ಲೋ ಭೀಮಸೇನನ್ನು ಹೊಡಿಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತಿದ್ದ ನಮಗೆ, ಅದಕ್ಕೆ ಸುಮ್ಮನೆ ಇದ್ದೀವಿ. ಮತ್ತೆ ಯುದ್ಧ ಯಾಕೆ ಆಡ್ತಿರೋದು? ಅವ್ನು ಬಿಟ್ಟು ಬೇರೆ ಜನ ಹೊಡಿಲಿಕ್ಕೆ ಬಂದೀವಿ ನಾವು ಅಷ್ಟೇ. ಭೀಮನ್ನೇನು ಕೊಲ್ಲಿಕ್ಕೆ ಬಂದಿಲ್ಲ ನಾವು, ಕೊಲ್ಲಿಕ್ಕೆ ಆಗೋದೂ ಇಲ್ಲ, ಹಿಂಗೆ ಹೇಳಿರ್ತಾರೆ. ಆದ್ರಿಂದ ಭೀಮನಿಂದ ದುರ್ಯೋಧನನನ್ನ ಉಳಿಸ್ಬೇಕು ಅನ್ನುವ ತಾವೇನು ಪ್ರತಿಜ್ಞೆ ಮಾಡಿದ್ರಲ್ಲ, ಆ ಪ್ರತಿಜ್ಞೆಯನ್ನು ಉಳಿಸ್ಬೇಕು ಅಂತ ಸಪುತ್ರಕಃ ತನ್ನ ಮಗನಾಗಿರುವಂತಹ ಅಶ್ವತ್ಥಾಮನನ್ನು ಕೂಡ ಕರೆದುಕೊಂಡು ಈ ಉತ್ತರ ಗೋಗ್ರಹಣವನ್ನು ಮಾಡ್ಲಿಕ್ಕೆ ಬಂದಿರ್ತಾರೆ. ಯದಿ ಯುದ್ಧಾಯ ನಿರ್ಯಾಂತಿ ಜ್ಞಾತಾ ಸ್ಯುಃ ಪಾಂಡವಾಸ್ತದಾ ನ ಚೇದ್ ವಿರಾಟಂ ಅನತಂ ನಮಯಿಷ್ಯಾಮಹೇ ವಯಂ. ಅನ್ಕೊಂಡ್ರು, ಅಕಸ್ಮಾತ್ ಅಲ್ಲಿ ಪಾಂಡವರೇ ಇದ್ರೆ ಪಾಂಡವರು ಬರ್ತಾರೆ ಯುದ್ಧಕ್ಕೆ ಅಂತ, ಅವಾಗ ಜ್ಞಾತಾ ಸ್ಯುಹು, ಪಾಂಡವರನ್ನು ಪತ್ತೆ ಹಚ್ಚಿದ್ವಿ ಅಂತ ಆಗ್ಬಿಡ್ತದೆ. ನಚೇತ್, ಇಲ್ಲ ಪಾಂಡವರಲ್ಲಿ ಇಲ್ಲ ಅಂತ ಆದ್ರೆ ವಿರಾಟಂ ನಮಯಿಷ್ಯಾಮಹೇ, ವಿರಾಟನನ್ನು ಬಗ್ಗಿಸ್ಬಿಟ್ಟು ಎಲ್ಲ ಗೋವುಗಳನ್ನು ಕರ್ಕೊಂಡು ಹೋದ್ರೆ ಆಯ್ತು ಅಂತ. ಒಟ್ಟು ಒಂದಾದ್ರೂ ಕೆಲಸ ಆಗ್ತದಂತೆ. ಆದ್ರೆ ಎರಡೂ ಆಗ್ಲಿಲ್ಲ. ಪಾಂಡವರ ಜೊತೆ ಯುದ್ಧ ಆಡಿದ್ರು ಪತ್ತೆ ಹಚ್ಚಲಿಕ್ಕೆ ಆಗ್ಲಿಲ್ಲ, ಯಾವ ಆಕಳವನ್ನು ಇಲ್ಲಿ ಒಯ್ಲಿಕ್ಕೆ ಆಗ್ಲಿಲ್ಲ. ಆ ತರಹ ಭೀಮ ಹಾಗೂ ಅರ್ಜುನ ಇಬ್ರು ನೋಡ್ಕೊಳ್ತಾರೆ. ಆವಾಗ ದಕ್ಷಿಣ ಗೋಗ್ರಹಣವನ್ನು ಮಾಡಲಿಕ್ಕೆ ಅಂತ ಸುಶರ್ಮ ಮುಂತಾದವರು ಬಂದಾಗ ಭೀಮಸೇನ, ನಕುಲ ಸಹದೇವರು ಇಷ್ಟು ಜನ ಹೋಗಿರ್ತಾರೆ. ಧರ್ಮರಾಜ ಮತ್ತು ಬ್ರಾಹ್ಮಣ ಅವನು ಯುದ್ಧ ಆಡೋಂಗಿಲ್ಲ, ಅಲ್ಲೇ ಕೂತ್ಕೊಂಡಿದ್ದಾನೆ. ಇನ್ನ ಬೃಹನ್ನಳ ಅರ್ಜುನ ಮಾತ್ರ ಮನೆಯಲ್ಲಿ ಹಾಗೆ ಇರ್ತಾನೆ. ಭೀಮ ತಾನು ಪರಾಕ್ರಮದಿಂದ ಆ ಸುಶರ್ಮನನ್ನ, ಅವನ ಹಿಂದೆ ಬಂದಿರುವಂತಹ ಎಲ್ಲ ಸೈನ್ಯವನ್ನ ಸೋಲಿಸಿ ಅಷ್ಟು 1,00,000 ಗೋವನ್ನು ಕೂಡ ಭೀಮಸೇನ ದೇವರು ಕಾಪಾಡ್ತಾರೆ. ಇನ್ನ ಸುಶರ್ಮ ಮುಂತಾದವರು ಈ ಕಡೆ ಬಂದ್ರೆ ಉತ್ತರ ದಿಕ್ಕಿಗೆ ಬಂದವರು ಎಲ್ಲ ಮಹಾನ್ ಭಾವರಿದ್ದಾರೆ. ಭೀಷ್ಮ, ದ್ರೋಣ, ಅಶ್ವತ್ಥಾಮಾಚಾರ್ಯರು,
ದುರ್ಯೋಧನ ಇವರೆಲ್ಲರೂ ಕೂಡ ಬಂದಿದ್ದಾರಲ್ಲ, ಅವರು ಈ ಉತ್ತರ ದಿಕ್ಕಿನಲ್ಲಿ ಇರತಕ್ಕಂತಹ ಗೋವುಗಳನ್ನ ಹಿಡಿಲಿಕ್ಕೆ ಬಂದಿದ್ದಾರೆ ಅನ್ನುವಂತಹ ಸುದ್ದಿ ವಿರಾಟ ರಾಜನಿಗೆ ಗೊತ್ತಾಯಿತು. ಆದ್ರೆ ಯಾರು ಹೋಗೋದು? ವಿರಾಟ ರಾಜನು ಕೂಡ ವಿಚಾರ ಮಾಡ್ದ. ಆಗ ಯಾರು ಹೋಗಬೇಕು? ಆ ವಿರಾಟ ರಾಜನಿಗೆ ಒಬ್ಬ ಮಗ ಇರ್ತಾನೆ, ಭೂಮಿಂಜಯ, ಉತ್ತರ ಅಂತ ಅವನ ಹೆಸರು. ಆ ಉತ್ತರನನ್ನ ಕಳಿಸ್ಬೇಕು. ಆದರೆ ಆತ ವ್ಯಕ್ತಿ ಬಹಳ ವಿಚಿತ್ರ. ಅವನು ಹೆದರ್ತಿದ್ದ ಅಂತ ಸಾಲದಕ್ಕೆ ತನ್ನೆಲ್ಲ ಶೌರ್ಯವನ್ನ ಸ್ತ್ರೀಯರ ಮುಂದೆ ಹೇಳ್ಕೊಳ್ತಿದ್ದ ಅವನು. ನೋಡಿ, ಹೇಳ್ಕೊಳ್ಬಾರ್ದು ಅಂತೇನಿಲ್ಲ, ಅದು ಅವ್ರ ಮುಂದೆ ಅಷ್ಟೇ ಹೇಳ್ಕೊಳ್ಳುವಂತ ಆಗ್ಬಿಟ್ರೆ ಏನು ಉಪಯೋಗ ಬಂತು? ಯಾವಾಗಲೂ ಸಮಾನನಾಗಿರುವ ಮತ್ತೊಬ್ಬ ಕ್ಷತ್ರಿಯನ ಮುಂದೆ ಮಾತಾಡಬೇಕಲ್ಲ. ಅದು ಆ ಉತ್ತರನಿಗೆ ಇರಲಿಲ್ಲ. ಕೇವಲ ಮಹಾನಸೆ, ಅಡುಗೆ ಮನೆಯಲ್ಲಿ ಕೂತ್ಕೊಂಡು ನಾ ಆ ಕುದುರೆ ಹಿಡ್ದೀನಿ, ಇದನ್ನು ಹೊಡೆದೀನಿ, ಅದನ್ನು ಹೊಡೆದೀನಿ ಅಂತೆಲ್ಲ ಹೇಳ್ಕೊಳ್ತಿದ್ದ ಅವನು. ಆದ್ರೆ ಏನ್ ಮಾಡೋದು? ಈಗ ಅವನು ಪರೀಕ್ಷೆ ಕಾಲ. ಉತ್ತರನನ್ನ ಯುದ್ಧಕ್ಕೆ ಕಳಿಸ್ಬೇಕು. ಯಾರು ಕಳಿಸ್ಬೇಕು? ಯಾರು ಕರ್ಕೊಂಡು ಹೋಗ್ಬೇಕು? ಅರ್ಜುನನ ಮನಸ್ಸಿನಲ್ಲಿ ಬಂತು. ಇವನು ಹಿಂಗೆ ಕೂತ್ಕೊಂಡ್ರೆ ವಿರಾಟ್ ರಾಜನು ಕೂಡ ಬರುವಂತಿಲ್ಲ. ಯಾರು ಹೋಗಬೇಕು? ನಾ ಹೋಗ್ಲಿಕ್ಕೆ ಬರ್ತದೆ, ಆದ್ರೆ ನಾ ಹೋಗ್ಬಿಟ್ರೆ ಯಾರು ಗೊತ್ತಾಗ್ಬಿಡ್ತದಲ್ಲ. ಆದ್ರಿಂದ ಈ ಉತ್ತರನನ್ನ ಕರ್ಕೊಂಡು ಹೋಗ್ಬೇಕು, ಇವನ್ ಮುಖಾಂತರವಾಗಿ ಕೆಲಸ ಮಾಡಿಸ್ಬೇಕು ಅಂತ ಬೃಹನ್ನೊಳಗೆ ವಿಚಾರ ಬಂತು. ಆ ಅರ್ಜುನ ಹೇಗೆ ಉತ್ತರನಿಗೆ ಪ್ರೇರಣೆಯನ್ನು ಮಾಡಿ ಉತ್ತರ ಗೋಗ್ರಹಣ ಪ್ರಸಂಗವನ್ನು ನಡೆಸ್ತಾರೆ, ಆ ಕಾಲದಲ್ಲಿ ಹೇಗೆ ಕೌರವರನ್ನ ಗೆಲ್ತಾನೆ ಅಂತ ಅವಶಿಷ್ಟವಾಗಿರುವಂತಹ ವಿರಾಟ ಪರ್ವದ ಕಥೆಯನ್ನ ಹಾಗೂ ಉತ್ತರ ಸ್ವಯಂವರ ವಿವಾಹ ಆ ಎಲ್ಲ ಕಥೆಯಿಂದ ಈ ವಿರಾಟ ಪರ್ವದ ಸಮಾಪ್ತಿ ಆಗ್ತದೆ. ಇನ್ನು ಕೆಲವು ಅಂಶಗಳು ಇವೆ, ಅವುಗಳನ್ನ ನಾಳಿನ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಪ್ರವಚನವನ್ನ ವಿಶೇಷವಾಗಿ ಎಲ್ಲರೂ ಕೂಡ ಗೆಲ್ಲಬೇಕಾಗಿದ್ದು ಆ ಕಾಮವನ್ನ. ಕೃಷ್ಣ ಹೇಳಿದ್ದಾನಲ್ಲ, ಕಾಮ ಏಷಃ ಕ್ರೋಧ ಏಷಃ ರಜೋಗುಣ ಸಮುದ್ಭವ. ಎಲ್ಲರೂ ಕೂಡ ಗೆಲ್ಲಬೇಕಾಗಿರುವಂತಹ ಈ ಕೆಟ್ಟ ಆಸೆ ಎಂಬುವಂತಹ ದೋಷವನ್ನ, ಅದಕ್ಕೆ ಪ್ರತೀಕನಾಗಿರ್ತಕ್ಕ ಈ ಕೀಚಕನ ಸಂಹಾರವನ್ನು ಮಾಡಿ ಭೀಮಸೇನ ಎಲ್ಲರಿಗೂ ಒಂದು ಸಂದೇಶವನ್ನು ಕೊಟ್ಟ. ಅದೇನು ಅಂದ್ರೆ, ಬಹಳಷ್ಟು ಕಾಮದಿಂದ ಅಂಧರಾಗ್ಬಿಟ್ರೆ ಈ ಒಂದು ಪ್ರಸಂಗ ಕೀಚಕನಿಗೆ ಬಂದಂತೆ ನಮಗೂ ಬರ್ತದೆ. ಆದ್ರಿಂದ ಭೀಮಸೇನ ದೇವರಿಗೆ ಶರಣಾಗಿ ಆ ಕಾಮವನ್ನು ಗೆಲ್ಲಬೇಕು ಅನ್ನುವಂತಹ ಸಂದೇಶವನ್ನ ವಿರಾಟ ಪರ್ವದಲ್ಲಿ ಕೊಟ್ಟಿದ್ದಾರಲ್ಲ, ಅದನ್ನು ಸ್ಮರಿಸಿಕೊಂಡು ಆ ಭೀಮನ ಅಂತರ್ಯಾಮಿಯಾಗಿರುವ ಕೃಷ್ಣ ಪರಮಾತ್ಮನಿಗೆ ಗುರುಗಳ ದ್ವಾರ ಇವತ್ತಿನ ಪ್ರವಚನವನ್ನು ಅರ್ಪಣೆಯನ್ನು ಮಾಡೋಣ. ಅವಶಿಷ್ಟವಾದ ಕಥೆಗಳನ್ನು ನಾಳೆ ಕೇಳೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ. ಶ್ರೀಮನ್ ಮಹಾಭಾರತದ ವಿರಾಟ ಪರ್ವದ ಪ್ರವಚನವನ್ನ ನೀಡಿದಂಥ ಒಂದು ಮುಂದವರಿಗೂ ಹಾಗೂ ಕಾರ್ಯಕ್ರಮದಲ್ಲಿ ಸಂಗೀತವನ್ನು ವಹಿಸಿದಂಥ ಪರಮ ಪೂಜ್ಯ ಮುಂದವರಿಗೆ ಪ್ರಣಾಮಗಳೊಂದಿಗೆ ಕೃತಜ್ಞತೆಗಳನ್ನು ಸಮರ್ಪಿಸಿ ಎಲ್ಲರ ಭಕ್ತರಿಗೂ ಕೃತಜ್ಞತೆಗಳನ್ನು ಸಮರ್ಪಿಸಿ ಮತ್ತು ಗುರುವಾರದಿಂದ ಯಂತ್ರದಂತೆಯೇ ಸರಿಯಾಗಿ ಸಾರ್ವಭೌಮರ ಪಾಲಿಕೆ ಉತ್ಸವ ಇರ್ತದೆ. ಎಲ್ಲರೂ ಅದರಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳ್ತಾ ಇವತ್ತಿನ ಈ ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿ